All my dear students, so in the previous class we were discussed about the electromagnetic spectrum and dispersion and spectrum and types of atomic spectra. There are two types of spectra. One is continuous spectrum, the second one is line spectrum. So here one point all of you keep in your mind. ನಿಮ್ಮ ತಲೆಯಲ್ಲಿ ಒಂದು ಪಾಯಿಂಟನ್ನು ಉಳಿಸ್ಕೊಳ್ಳಿ. ಅದೇನಪ್ಪ ಅಂತ ಹೇಳಿದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂತ ಹೇಳಿದಾಗ ದ ಅರೇಂಜ್ಮೆಂಟ್ ಆಫ್ ಆಲ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ವೇವ್ ಲೆಂತ್ ಆರ್ ಡಿಕ್ರೀಸಿಂಗ್ ಆರ್ಡರ್ ಆಫ್ ದರ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ ಜನರಲ್ ಆಗಿ. ಅದನ್ನೊಂದು ರೇಂಜ್ ಕೂಡ ನಾನು ಹೇಳಿದ್ದೀನಿ, ಸ್ವಲ್ಪ ರೀಕಾಲ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ಬರೀತಿರ್ತಕ್ಕಂಥದ್ದು ಇನ್ಕ್ರೀಸಿಂಗ್ ಆರ್ಡರ್ ಆಫ್ ವೇವ್ ಲೆಂತ್. ಈ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ವೇವ್ ಲೆಂತ್ ಮೇಲೆ ಕೆಲವೊಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ಗಳನ್ನ ನಾನು ಅರೇಂಜ್ ಮಾಡ್ತಾ ಹೋಗ್ತೀನಿ. ಅದರಲ್ಲಿ ಫಸ್ಟ್ ಬರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಕಾಸ್ಮಿಕ್ ರೇಸ್. ದಿಸ್ ಕಾಸ್ಮಿಕ್ ರೇಸ್ ಈಸ್ ಲೆಸ್ ದೆನ್, ಸೊ ನಾನು ಇನ್ಕ್ರೀಸಿಂಗ್ ಆರ್ಡರ್ ಹೇಳ್ತಾ ಇರೋದು. ದಿಸ್ ಈಸ್ ದ ಅರೇಂಜ್ಮೆಂಟ್ ಆಫ್ ಡಿಫ್ರೆಂಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ವೇವ್ ಲೆಂತ್. ವೇವ್ ಲೆಂತ್ ಕೂಡ ಇನ್ಕ್ರೀಸಿಂಗ್ ಆರ್ಡರ್ ಮೇಲೆ ನಾನು ಅರೇಂಜ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಇನ್ಕ್ರೀಸಿಂಗ್ ವೇವ್ ಲೆಂತ್, ಇನ್ಕ್ರೀಸಿಂಗ್ ಆರ್ಡರ್ ಆಫ್ ವೇವ್ ಲೆಂತ್ ಅಂತ ಕೂಡ ಕರೀತೀವಿ. ಇನ್ಕ್ರೀಸಿಂಗ್ ವೇವ್ ಲೆಂತ್ ಹೇಳುವಾಗ ಕಾಸ್ಮಿಕ್ ರೇಸ್, ಕ್ಲಿಯರ್, ಈ ಕಾಸ್ಮಿಕ್ ರೇಸ್ ಇದೆಯಲ್ಲ, ದಿಸ್ ಕಾಸ್ಮಿಕ್ ರೇಸ್ ಇಸ್ ಲೆಸ್ ದೆನ್ ಗ್ಯಾಮಾ ರೇಸ್. ಗ್ಯಾಮಾ ರೇಸ್, ದಿಸ್ ಗ್ಯಾಮಾ ರೇಸ್ ಲೆಸ್ ದೆನ್ ಎಕ್ಸ್ ರೇಸ್. ದೀಸ್ ಎಕ್ಸ್ ರೇಸ್ ಲೆಸ್ ದೆನ್ ಅಲ್ಟ್ರಾವೈಲೆಟ್ನ ಯು ವಿ ರೇಸ್ ಅಂತ ಕರಿತೀವಿ. ದೀಸ್ ಯು ವಿ ರೇಸ್ ಲೆಸ್ ದೆನ್ ವಿಸಿಬಲ್ rays. So these visible rays less than infrared rays ಅಂತ ಕರಿತೀವಿ, IR ಅಂತ ಕೂಡ ಕರಿತೀವಿ. These infrared rays less than microwaves. These microwaves, so these microwaves are less than radio waves. ಸೊ ನೋಡಿ, ಇನ್ನೊಂದು ಪಾಯಿಂಟನ್ನು ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾವುದು ಆ ಪಾಯಿಂಟ್ ಅಂತ ಹೇಳಿದ್ರೆ ಹಿಯರ್ ಕಾಸ್ಮಿಕ್ ರೇಸ್. ದ ಕಾಸ್ಮಿಕ್ ರೇಸ್ ಆರ್ ನಥಿಂಗ್ ಬಟ್ ಸನ್ ರೇಸ್. ದಿಸ್ ಆರ್ ಕಾಲ್ಡ್ ಆಸ್ ಕಾಸ್ಮಾಸ್. ಕಾಸ್ಮಾಸ್ ಅಂತ ಹೇಳಿದ್ರೆ ಅಟ್ಮಾಸ್ಫಿಯರ್ ಅಂತ ಕರಿತೀವಿ. ದ ಸರೌಂಡಿಂಗ್ ಅಟ್ಮಾಸ್ಫಿಯರ್ ಇಸ್ ಕಾಲ್ಡ್ ಆಸ್ ದ ಕಾಸ್ಮಾಸ್ ಅಂತ ಹೇಳ್ತೀವಿ. ಕಾಸ್ಮಿಕ್ ರೇಸ್ ಆರ್ ನಥಿಂಗ್ ಬಟ್ ಸನ್ ರೇಸ್. ಯಾವಾಗಲೂ ಕೂಡ ಅಷ್ಟೇ, ಸೊ ಫ್ರೀಕ್ವೆನ್ಸಿ ಜಾಸ್ತಿ ಇದ್ದರೆ ಮಾತ್ರ ನಮ್ಮ ಕಣ್ಣಿಗೆ ಕಾಣುತ್ತೆ. ಇಂಟೆನ್ಸಿಟಿ ಇದ್ದಷ್ಟು ಆ ಒಂದು ಆಬ್ಜೆಕ್ಟ್ ನಮ್ಮ ಕಣ್ಣಿಗೆ ಕಾಣುತ್ತೆ. ಸೊ ಇಂಟೆನ್ಸಿಟಿ ನಥಿಂಗ್ ಬಟ್ ಫ್ರೀಕ್ವೆನ್ಸಿ ಕಡಿಮೆ ಇದ್ದರೆ ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಸೊ ಹಾಗಾಗಿ ನೋಡಿ, ಸೋಲಾರ್ ಲೈಟ್ ಅಥವಾ ಸನ್ ಲೈಟ್ ಭಾಳ ಚೆನ್ನಾಗಿ ಕಾಣುತ್ತೆ. ಯಾಕೆ ಅಂತ ಹೇಳಿದ್ರೆ ಸೋಲಾರ್ ಲೈಟ್ನ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ, ವೇವ್ ಲೆಂತ್ ಕಡಿಮೆ ಇರುತ್ತೆ. ಯಾವ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸನ್ನು ವೇವ್ ಲೆಂತು ಜಾಸ್ತಿ ಇರುತ್ತೋ ಅದು ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಬೆಸ್ಟ್ ಎಕ್ಸಾಂಪಲ್ ರೇಡಿಯೋ ವೇವ್ಸ್, ಮೈಕ್ರೋವೇವ್ಸ್. ಅಬ್ಸರ್ವ್ ಮಾಡಿ ನೀವು, ರೇಡಿಯೋ ವೇವ್ಸಲ್ಲಿ ನಾವು FM ಅಂತ ಕರಿತೀವಿ, ಫ್ರೀಕ್ವೆನ್ಸಿ ಮಾಡ್ಯುಲೋ. FM ಅಂದರೆ ಫ್ರೀಕ್ವೆನ್ಸಿ ಮಾಡ್ಯುಲೋ, FM ಅಂತ ಹೇಳ್ತೀವಿ. 98.1, 101.1 ಅಂತ ಬರುತ್ತಲ್ಲ, ಅದನ್ನು ಫ್ರೀಕ್ವೆನ್ಸಿ ಮಾಡ್ಯುಲೋ ಅಂತ ಕರಿತೀವಿ. FM ಸ್ಟ್ಯಾಂಡ್ಸ್ ಫಾರ್, F ಅಂದರೆ ಫ್ರೀಕ್ವೆನ್ಸಿ, M ಅಂದರೆ ಮಾಡ್ಯುಲೋ, ಫ್ರೀಕ್ವೆನ್ಸಿ ಮಾಡ್ಯುಲೇ ಅಂತ ಕೂಡ ನಾವು ಹೇಳ್ತಾ ಹೋಗ್ತೀವಿ. ಸೊ ಹಾಗಾಗಿ ಇಲ್ಲಿ ಫ್ರೀಕ್ವೆನ್ಸಿ ಅಂತ ಹೇಳಿದಾಗ ನೀವು ಅಬ್ಸರ್ವ್ ಮಾಡಿ. ಸೊ ಇದರ ವೇವ್ ಲೆಂತ್ ಏನಾಗಿರುತ್ತಪ್ಪ ಅಂತ ಹೇಳಿದ್ರೆ ವೇವ್ ಲೆಂತ್ ಕಡಿಮೆ ಇರುತ್ತೆ ಜನರಲ್ ಹೇಳುವಾಗ. ಸೊ ಇಲ್ಲಿ ವೇವ್ ಲೆಂತ್ ತೊಗೊಂಡಾಗ ರೇಡಿಯೋ ವೇವ್ಸಿನ ವೇವ್ ಲೆಂತ್ ಜಾಸ್ತಿ ಇರುತ್ತೆ, ಫ್ರೀಕ್ವೆನ್ಸಿ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಹೇಳುವಾಗ ಸೊ ಯಾವುದೂ ವೇವ್ ಲೆಂತ್ ಕಡಿಮೆ ಇರುತ್ತೋ ಅದು ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ. ನಮ್ಮ ಕಣ್ಣಿಗೆ ಕಾಣಬೇಕು ಅಂದರೆ ಫ್ರೀಕ್ವೆನ್ಸಿ ಜಾಸ್ತಿ ಇದ್ದರೆ ಮಾತ್ರ ನಮ್ಮ ಕಣ್ಣಿಗೆ ಕಾಣಿಸುತ್ತೆ, ಫ್ರೀಕ್ವೆನ್ಸಿ ಕಡಿಮೆ ಇದ್ದರೆ ಕಣ್ಣಿಗೆ ಕಾಣಿಸಲ್ಲ. ಸೊ ಹಾಗಾಗಿ ನೀವು ಅಬ್ಸರ್ವ್ ಮಾಡಿ, ನಾನಿಲ್ಲಿ ಬರೆದಿರೋದೇನಪ್ಪ ಅಂತಂದರೆ ಅರೇಂಜ್ಮೆಂಟ್ ಆಫ್ ದ ಡಿಫ್ರೆಂಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ವೇವ್ ಲೆಂತ್. ಸೊ ವೇವ್ ಲೆಂತ್ಗಳ ಇನ್ಕ್ರೀಸಿಂಗ್ ಆರ್ಡರ್ ಮೇಲೆ ನಾನು ಬರೆದಿದ್ದೀನಿ. ಅದೇ ಫ್ರೀಕ್ವೆನ್ಸಿ ತೊಗೊಂಡಾಗ ಇವನು ಫಸ್ಟ್ ಬರ್ತಾನೆ ನೋಡಿ, ರೇಡಿಯೋ ವೇವ್ಸ್ ಇಲ್ಲಿ ಹೇಳುವಾಗ ಫ್ರೀಕ್ವೆನ್ಸಿ ಮೇಲೆ ಬರೆಯುವಾಗ ನೆನಪಲ್ಲಿ ಇಟ್ಕೊಳ್ಳಿ, ಇಲ್ಲಿ ಬರೆಯುವಾಗ ಹೈಯೆಸ್ಟ್ ವೇವ್ ಲೆಂತ್ ಯಾವುದಪ್ಪ ಅಂದರೆ ರೇಡಿಯೋ ವೇವ್ಸ್, ಕಡಿಮೆ ವೇವ್ ಲೆಂತ್ ಯಾವುದಪ್ಪ ಅಂದರೆ ಕಾಸ್ಮಿಕ್ ರೇಸ್. ಉಲ್ಟಾ ವೈಸ ಅಂತ ಕರಿತೀವಿ. ಸೊ ವೈಸ ಅಂತ ಹೇಳಿದಾಗ ರೇಡಿಯೋ ವೇವ್ಸ್ ಇಸ್ ಲೆಸ್ ದೆನ್ ಮೈಕ್ರೋವೇವ್ಸ್ ಲೆಸ್ ದೆನ್ ಇನ್ಫ್ರಾರೆಡ್ ರೇಸ್ ಇಸ್ ಲೆಸ್ ದೆನ್ ವಿಸಿಬಲ್ ಲೆಸ್ ದೆನ್ UV is less than X-ray is less than gamma is the cosmic. ಯಾವಾಗ ಇನ್ ಕೇಸ್ ಆಫ್ ಡಿಕ್ರೀಸಿಂಗ್ ಫ್ರೀಕ್ವೆನ್ಸಿ. ಸೊ ಫ್ರೀಕ್ವೆನ್ಸೀಸ್ ಆರ್ಡ್ರಲ್ಲಿ ಬರೀಬೇಕು ನಾವು ಅಂತ ಹೇಳಿದಾಗ
ಇದನ್ನು ಉಲ್ಟಾ ಕೂಡ ಬರ್ಕೊಂಡು ಹೋಗ್ಬೋದು ಜನರಲ್ಲಾಗಿ. ಬಟ್ ನಾನು ನಿಮಗೆ ರೆಪ್ರೆಸೆಂಟ್ ಮಾಡಿರತಕ್ಕಂಥದ್ದು ಇನ್ಕ್ರೀಸಿಂಗ್ ಆರ್ಡರ್ ಆಫ್ ವೇವ್ ಲೆಂತ್ ತೋರಿಸಿದ್ದೀನಿ. ಹಾಗಾಗಿ ನೀವು ಒಬ್ಸರ್ವ್ ಮಾಡಿದ್ದು ಹೈಯೆಸ್ಟ್ ವೇವ್ ಲೆಂತ್ ಯಾವುದು ಬರುತ್ತಪ್ಪ ಅಂದರೆ ರೇಡಿಯೋ ವೇವ್ಸ್. ರೇಡಿಯೋ ವೇವ್ಸಿಗೆ ಹೈಯೆಸ್ಟ್ ವೇವ್ ಲೆಂತ್ ಇರುತ್ತೆ, ಲೋಯೆಸ್ಟ್ ಫ್ರೀಕ್ವೆನ್ಸಿ ಇರುತ್ತೆ. ಸೊ ಅದೇ ರೀತಿ ಕಾಸ್ಮಿಕ್ ರೇಸ್ಗಳಿಗೆ ಲೋಯೆಸ್ಟ್ ವೇವ್ ಲೆಂತ್ ಇರುತ್ತೆ, ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರುತ್ತೆ. ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರೋದ್ರೆ ನಮ್ಮ ಕಣ್ಣಿಗೆ ನೀಟಾಗಿ ನಮ್ಗೆ ಕಾಣಿಸುತ್ತೆ. ಹಾಗಾಗಿ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬೇಕಾದ್ರೆ ಸನ್ ರೇಸ್ ಅಂತ ಕೂಡ ಹೇಳ್ಬೋದು. ಇದನ್ನು ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಇದು ನೋಡಿಕೊಂಡ್ರೆ ಸಾಕು. ಇದು ಸಂಬಂಧಪಟ್ಟಂಗೆ ವಿಪ್ ಗಯಾರ್ ಅಂತ ಒಂದು ಬೋರ್ಡು ಕೂಡ ಬರುತ್ತೆ. ವಿಪ್ ಗಯಾರ್ ಕೂಡ ಹೇಳ್ತೀವಿ ನಾವು. ಇದು ಕನ್ನಡದಲ್ಲಿ ಕಾಮನ ಬಿಲ್ಲು ಅಂತ ಕೂಡ ಹೇಳ್ತೀವಿ ನೋಡಿ. ವಿಪ್ ಗಯಾರ್ ಅಂದರೆ ವೈಲೆಟ್, ಐ ಅಂದರೆ ಇಂಡಿಗೋ ನಿಮ್ಗೆ ಹೇಳಿರ್ತಾರೆ. ಸೊ ಇದನ್ನು ಬ್ಲೂ ಅಂತ ಕರಿತೀವಿ. ಇಟ್ಸ್ ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ಇಟ್ಸ್ ಕಾಲ್ಡ್ ವಿಪ್ ಗಯಾರ್ ಅಂತ ಕೂಡ ಹೇಳ್ತೀವಿ. ಸೊ ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್ ಇಸ್ ಕಾಲ್ಡ್ ಆಸ್ ವಿಪ್ ಗಯಾರ್. ಈ ವಿಪ್ ಗಯಾರ್ ಅಂತ ನಾವು ಒಂದನ್ನು ತೊಗೊಂಡಾಗ ಅಲ್ಲಿ ಯಾವ್ಯಾವ ರೇಸ್ ಬರುತ್ತೆ ಅಂತ ಕೂಡ ಅದನ್ನು ಕೂಡ ಕ್ಲಿಯರ್ ಕಟ್ಟಾಗಿ ನಾವು ಹೇಳ್ತಾ ಹೋಗ್ಬೋದಾಗುತ್ತೆ. ಸೊ ಇದೊಂದು ಪಾಯಿಂಟ್ ನಾವು ನಿನ್ನೆ ಕ್ಲಾಸಲ್ಲಿ ಎಸ್ಟರ್ಡೇ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಒಂದು ನಿಮ್ಮ ತಲೆಯಲ್ಲಿರಲಿ, ನನಗೆ ಬರೆದಿರೋ ಆರ್ಡ್ರ್ ಯಾವುದಪ್ಪ ಅಂದರೆ ವೇವ್ ಲೆಂತ್ ಆರ್ಡರ್ ಬರೆದಿದ್ದೀನಿ. ಹಾಗಾಗಿ ಹೈಯೆಸ್ಟ್ ವೇವ್ ಲೆಂತ್ ಯಾವುದಕ್ಕೆ ಇದೆಯಪ್ಪ ಅಂದರೆ ರೇಡಿಯೋ ವೇವ್ಸ್ ಇರುತ್ತೆ, ಲೋಯೆಸ್ಟ್ ಫ್ರೀಕ್ವೆನ್ಸಿ ಇರುತ್ತೆ. ಸೊ ಇಲ್ಲಿ ತೊಗೊಂಡಾಗ ಲೋಯೆಸ್ಟ್ ವೇವ್ ಲೆಂತ್ ಇರುತ್ತೆ ಮತ್ತು ಹೈಯೆಸ್ಟ್ ಫ್ರೀಕ್ವೆನ್ಸಿ ಎರಡೂ ಕೂಡ ವೈಸೆ ವರ್ಷ ಅಂತ ಕೂಡ ನಾವು ಪಾಯಿಂಟನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ದಟ್ಸ್ ಆಲ್. ಎಷ್ಟು ಅನ್ಕೋಬೋದು. ಸೊ ಇದಾಗಿದ್ದರೆ ನಾನು ಇನ್ನೊಂದು ಎಸ್ಟರ್ಡೇ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಅದು ಏನಪ್ಪ ಅಂತ ಹೇಳಿದಾಗ ನನಗೆ ಭಾಳ ಇಂಪಾರ್ಟೆಂಟ್ ಟರ್ಮ್ಸ್ನು ಕೂಡ ನಾನು ಹೇಳಿದ್ದೆ ನಿಮಗೆ. ಇಲ್ಲಿ ಒಂದು ಯಾವುದೋ ಇಂಪಾರ್ಟೆಂಟ್ ಟರ್ಮ್ ಅಂತಂದರೆ ಸೊ ಅದು ಒಂದು ಪಾಯಿಂಟು ಡಿಸ್ಪರ್ಷನ್ ಮತ್ತು ಸ್ಪೆಕ್ಟ್ರಮ್ ಅಂತ ಹೇಳಿದ್ವಿ. ನಾನು ಹೇಳಿದ್ದೀನಿ ಕ್ಲಿಯರ್ ಕಟ್ಟಾಗೆ, ಯಾವುದೊಂದು ಟ್ರಾನ್ಸ್ಮಿಟೆಡ್ ಲೈಟ್, ಬೀಮ್ ಆಫ್ ಲೈಟ್ ಸ್ಪ್ರೆಡ್ ಆಗಿಬಿಟ್ಟು ಒಂದು ಆಬ್ಜೆಕ್ಟ್ ಮೇಲೆ ಬಿದ್ದರೆ ಡಿಸ್ಪರ್ಷನ್ ಆಗುತ್ತೆ. ಅದರ ಬ್ಯಾಕ್ ಸೈಡ್ ಬಿಹೈಂಡ್ ಪಿಕ್ಚರ್ ಇದೆಯಲ್ಲ, ಅದರ ಪಿಕ್ಚರೈಸೇಷನ್, ಅದರ ಪ್ಯಾಟರ್ನ್ ಇಸ್ ಕಾಲ್ಡ್ ಆಸ್ ದ ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಅಂಥ ಸ್ಪೆಕ್ಟ್ರಮ್ಸ್ಗಳು ಎರಡು ಥರ ಬರುತ್ತೆ. ಕಂಟಿನ್ಯೂಸ್ ಸ್ಪೆಕ್ಟ್ರಮ್, ಮತ್ತೊಂದು ಯಾವುದು ಲೈನ್ ಸ್ಪೆಕ್ಟ್ರಮ್ ಅಂತ ಬರುತ್ತೆ. ಕಂಟಿನ್ಯೂಸಲ್ಲಿ ಬ್ಯಾಂಡ್ಸ್ಗಳು ಇರ್ತವೆ. ಇಟ್ ಕನ್ಸಿಸ್ಟ್ ಆಫ್ ಬ್ಯಾಂಡ್ಸ್ ಆಫ್ ಡಿಮಿನಿಷಿಂಗ್ ಇಂಟೆನ್ಸಿಟಿ. ಕನ್ಸಿಸ್ಟ್ ಆಫ್ ಬ್ಯಾಂಡ್ಸ್ ಆಫ್ ಡಿಮಿನಿಷಿಂಗ್ ಮೀನ್ಸ್ ಹೈ ಇಂಟೆನ್ಸಿಟಿ ವಿತೌಟ್ ಡಿಸ್ಕಂಟಿನ್ಯೂಟಿ. ವಿತೌಟ್ ಡಿಸ್ಕಂಟಿನ್ಯೂಟಿ. ಕಂಟಿನ್ಯೂಸ್ ಮೀನ್ಸ್ ನೀವು ಯಾವಾಗಲೂ ಕೂಡ ಎಮಿಷನ್ ಕಂಟಿನ್ಯೂಸ್ ಆಗಿ ಬರಬೇಕು. ಸೊ ದಟ್ ಈಸ್ ಅ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿಸ್ ಕಂಟಿನ್ಯೂಸ್ ಎಮಿಷನ್. ಯಾವುದಪ್ಪ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಎಮಿಷನ್ ಸ್ಪೆಕ್ಟ್ರಮ್. ಕಂಟಿನ್ಯೂಸ್ ಸ್ಪೆಕ್ಟ್ರಮ್ಗೆ ಬೆಸ್ಟ್ ಎಕ್ಸಾಂಪಲ್ ಡಿಸ್ಪರ್ಷನ್ ಆಫ್ ಸನ್ ರೈಸ್, ಡಿಸ್ಪರ್ಷನ್ ಆಫ್ ಸನ್ಲೈಟ್. ಡಿಸ್ಪರ್ಷನ್ ಆಫ್ ಸನ್ಲೈಟಲ್ಲಿ 7 ಕಲರ್ಸನ್ನು ಅಬ್ಸರ್ವ್ ಮಾಡ್ತಿದ್ದೆ. 7 ಕಲರ್ಸ್ ಏನಿದೆಯಲ್ಲ, ಸೊ ದೀಸ್ 7 ಕಲರ್ಸನ್ನು ನಾವು ಫೈಂಡ್ ಔಟ್ ಮಾಡ್ತೀವಿ. ಸೊ ಬಟ್ ದೀಸ್ 7 ಕಲರ್ಸ್ ಆರ್ ಓವರ್ಲ್ಯಾಪ್ಡ್ ವಿತ್ ಈಚ್ ಅದರ್. ಸೊ ಹಾಗಾಗಿ ನಮ್ಮ ಕಣ್ಣಿಗೆ ಕರೆಕ್ಟಾಗಿ ಕಾಣಿಸಲ್ಲ. ಬಟ್ 7 ಕಲರ್ಸ್ ಆರ್ ದೇರ್. ದೀಸ್ 7 ಕಲರ್ಸ್ ಆರ್ ಕಂಟಿನ್ಯೂಯಸ್. ದೀಸ್ 7 ಕಲರ್ಸ್ ಆರ್ ಕಂಟಿನ್ಯೂಯಸ್ ಆ್ಯಂಡ್ ಓವರ್ಲ್ಯಾಪ್ ವಿತ್ ಈಚ್ ಅದರ್ ಅಂತ ಕೂಡ ಹೇಳ್ತೀವಿ. ಡಿಸ್ಪರ್ಷನ್ ಆಫ್ ಸನ್ ರೈಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ಕಂಟಿನ್ಯೂಸ್ ಸ್ಪೆಕ್ಟ್ರಮ್. ಲೈನ್ ಸ್ಪೆಕ್ಟ್ರಮ್ ಅಂತ ಹೇಳಿದ್ರೆ ದೀಸ್ ಆರ್ ಬಂಚಸ್. ಬಂಚಸ್ ಬರಲ್ಲ, ಓನ್ಲಿ ಲೈನ್ಸ್. ಅಂದರೆ ಶಾರ್ಪ್ ಬ್ರೈಟ್ ಲೈನ್ಸ್. These are the consists of sharp bright lines separated from the dark region. So dark region ಇಂದ ಶಾರ್ಪ್ ಲೈನ್ಸ್ಗಳು ಬರ್ತಾವಲ್ಲ, ಸೊ ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಲೈನ್ ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಸೊ ಲೈನ್ ಸ್ಪೆಕ್ಟ್ರಮ್ ಅಂದರೆ ಕನ್ಸಿಸ್ಟ್ ಆಫ್ ದ ಶಾರ್ಪ್ ಬ್ರೈಟ್ ಲೈನ್. consists of the sharp bright lines separated from the dark region that we can call it as the line spectra ಅಂತ ಕರಿತೀವಿ. ಸೊ ಹಾಗಾಗಿ ಅಟಾಮಿಕ್ ಸ್ಪೆಕ್ಟ್ರಮ್ ಅಂತ ನಾವು ತಗೊಂಡಾಗ there are 2 types of atomic spectrums ಬರುತ್ತೆ. ಒಂದು ಕಂಟಿನ್ಯೂಸ್ ಸ್ಪೆಕ್ಟ್ರಮ್, ಮತ್ತೊಂದು ಲೈನ್ ಸ್ಪೆಕ್ಟ್ರಮ್. ಸೊ ಕಂಟಿನ್ಯೂಸ್ ಸ್ಪೆಕ್ಟ್ರಮ್ ಅಂತ ಬಟ್ ಬ್ಯಾಂಡ್ ಸ್ಪೆಕ್ಟ್ರಮ್ ಅಂತ ಕೊಡ್ತೀವಿ. ಬ್ಯಾಂಡ್ಸ್ ಮೀನ್ಸ್ ಬಂಚಸ್, ನಂಬರ್ ಆಫ್ ಲೈನ್ಸ್ ಕಂಬೈನ್ಡ್ ಟು ಫಾರ್ಮ್ ಎ ರೀಜನ್. ಅದನ್ನು ಬಂಚಸ್ ಅಂತ ಕೂಡ ಕರಿತಾ ಹೋಗ್ತೀವಿ. ಹಾಗಾಗಿ ಕಂಟಿನ್ಯೂಸ್ ಸ್ಪೆಕ್ಟ್ರಮ್ ಇದು ಡಿಸ್ಕಂಟಿನ್ಯೂಟಿ ಇಲ್ಲ. ಕಂಟಿನ್ಯೂಸ್ ಸ್ಪೆಕ್ಟ್ರಮ್ ನಥಿಂಗ್ ಬಟ್ ಬ್ಯಾಂಡ್ ಸ್ಪೆಕ್ಟ್ರಮ್ ಅಂತ ಕೂಡ ಕರಿತೀವಿ. ಇಲ್ಲಿ ಲೈನ್ ಸ್ಪೆಕ್ಟ್ರಮ್ ಅಂದರೆ ಶಾರ್ಪ್ ಲೈನ್, ಎಳೆ ಎಳೆಯಾಗಿ ಥ್ರೆಡ್ಸ್ ಥರ ಆ ಎಳೆ ಎಳೆಯಾಗಿ ಬರುತ್ತಲ್ಲ, ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಲೈನ್ ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಅದೇ ರೀತಿ ಬ್ಯಾಂಡ್ ಅಂದರೆ ಬಂಚಸ್ ಅಲ್ಲಿ ಬರುತ್ತೆ, ಬ್ಯಾಂಡ್ ಅಂತ ಕೂಡ ಕರಿತಾ ಹೋಗ್ತೀವಿ. ಇದನ್ನು ಬ್ಯಾಂಡ್, ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಬ್ಯಾಂಡ್ ಸ್ಪೆಕ್ಟ್ರಮ್ ಅಂತೀವಿ. ಈ ರೀತಿ ಎಳೆಗಳಾಗಿ ಬರುತ್ತಲ್ಲ, ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಲೈನ್ ಸ್ಪೆಕ್ಟ್ರಮ್. ಇದನ್ನು ನಾವು 10ನೇ ಕ್ಲಾಸಲ್ಲಿ ಸ್ಟಡಿ ಮಾಡಿದ್ವಿ. ಸೊ ಇದೆಲ್ಲ ಸ್ಟಡಿ ಮಾಡಿದ್ದನ್ನು ನಾವು ಒಂದ್ಸಲ ಮತ್ತೆ ರಿಕಾಲ್ ಮಾಡ್ಕೊಳ್ತಾ, ಸೊ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಕಾಲ್ಡ್ ಎಮಿಷನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ ಇಲ್ಲಿ. ಸೊ ನೆಕ್ಸ್ಟ್ ಈಸ್ ಎಮಿಷನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್. ನೆಕ್ಸ್ಟ್ ಈಸ್ ಎಮಿಷನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್. ಸೊ ಈ ಎಮಿಷನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್ ಅಂತ ಬರುತ್ತೆ. ಸೊ ನೋಡಿ, 2 ಇಂಪಾರ್ಟೆಂಟ್ ಟರ್ಮ್ಸ್ ಇದೆ. ಒಂದು ಎಮಿಷನ್, ಮತ್ತೊಂದು ಯಾವುದು ಅಬ್ಸರ್ಪ್ಷನ್ ಅಂತ ಕರಿತೀವಿ. ಸೊ ಹಾಗಾಗಿ ಎಮಿಷನ್ ಅಂದರೆ ಏನು ಮತ್ತು ಅಬ್ಸರ್ಪ್ಷನ್ ಅಂದರೆ ಏನಪ್ಪ ಅಂದರೆ ಒಂದು ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ಳಿ. ಯಾವುದೋ ಒಂದು ನ್ಯೂಕ್ಲಿಯಸನ್ನು ತೊಗೊಳ್ತೀನಿ, ಇದು ಸುತ್ತ ಎಲೆಕ್ಟ್ರಾನ್ಸ್ಗಳು ಜಂಪ್ ಆಗ್ತಾ ಇದೆ. ಇದನ್ನು ನಾವು ಇನ್ನರ್ ಆರ್ಬಿಟಲ್ ಅಥವಾ ಇನ್ನರ್ ಶೆಲ್ ಅಂತ ಕರಿತೀವಿ. ಇದನ್ನು ಔಟರ್ ಶೆಲ್ ಅಂತ ಕರಿತೀವಿ. ಓಕೆ,
ನೋಡಿ, ಹೊರಗಡೆ ಇರ್ತಕ್ಕಂಥ ಔಟರ್ ಶೆಲ್ ಎಲೆಕ್ಟ್ರಾನ್ಸ್ಗಳು ಒಳಗಡೆ ಬರ್ತಾ ಇದೆ ಅಂತ ಹೇಳಿದ್ದಾರೆ. ಏನಂತ ಕಂಡು ಹೇಳ್ತಾರಪ್ಪ ಅಂದರೆ, ಸೊ ಯಾವಾಗ ಔಟರ್ ಶೆಲ್ಲಲ್ಲಿ ಎಲೆಕ್ಟ್ರಾನ್ಸ್ಗಳು ಇನ್ನರ್ ಶೆಲ್ಲಿಗೆ ಎಂಟ್ರ್ ಆಗಿದೆ ಅಂತ ಹೇಳಿದಾಗ ನೆನಪಲ್ಲಿ ಇಟ್ಕೊಳ್ಳಿ, ಅದು ಅಬ್ಸರ್ಪ್ಷನ್ ಆಗಲ್ಲ, ಎಮಿಷನ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಔಟರ್ ಶೆಲ್ಲಲ್ಲಿ ಎಲೆಕ್ಟ್ರಾನ್ಸ್ಗಳು ಇನ್ನರ್ ಶೆಲ್ಲಿಗೆ ಬಂದಾಗ ಇನ್ನರ್ ಶೆಲ್ಲಲ್ಲಿ ಎಲೆಕ್ಟ್ರಾನ್ಸ್ಗಳು ಏನಾಗುತ್ತಪ್ಪ, ಅದನ್ನು ಕಳಿಸುತ್ತೆ, ಹೊರ ಕಳಿಸುತ್ತೆ, ಪುಷಸ್ ಔಟ್ ಮಾಡುತ್ತೆ. ಹೊರಗೆ ಕಳಿಸಿದಾಗ ಎಮಿಷನ್ ಅಂತ ಕರಿತೀವಿ. ಇನ್ನರ್ ಶೆಲ್ಲಲ್ಲಿರೋ ಎಲೆಕ್ಟ್ರಾನ್ಸ್ಗಳು ಔಟರ್ ಶೆಲ್ಲಿಗೆ ಹೋದರೆ ಎಲ್ಲರೂ ಕೂಡ ಎಮಿಷನ್ ಅಂತ ಹೇಳಿದ್ರೆ ಅದು ಅಬ್ಸರ್ಪ್ಷನ್ ಅಂತ ಕರಿತೀವಿ. ಈ ಶೆಲ್ಲಲ್ಲಿ ಎಲೆಕ್ಟ್ರಾನ್ಸ್ ಇಲ್ಲಿಗೆ ಹೋದಾಗ ಮತ್ತೆ ಎಲೆಕ್ಟ್ರಾನ್ಸ್ಗಳು ರಿಪಲ್ಷನ್ ಫೋರ್ಸ್ ಇರುತ್ತೆ, ಬ್ಯಾಕ್ ಸೈಡ್ ಮಾಡೋದು. ಹಾಗಾಗಿ ಔಟರ್ ಶೆಲ್ ಎಲೆಕ್ಟ್ರಾನ್ಸ್ಗಳು ಇನ್ನರ್ ಶೆಲ್ಲಿಗೆ ಬರ್ತವೆ. ಸೊ ದೇ ಗಿವ್ ಸಮ್ ಫಾರ್ಮ್ ಆಫ್ ಎನರ್ಜಿ. ದಟ್ ಫಾರ್ಮ್ ಆಫ್ ಎನರ್ಜಿ ಯಾಕೆ ಬರ್ತವೆ, ಎಮಿಷನ್ ಫಾರ್ಮ್ ಆಫ್ ಎನರ್ಜಿ ಅಂತ ಕರಿತೀವಿ. ದ ರೇಸ್ ಆರ್ ಎಮಿಟೆಡ್ ಅಂತ ಕೂಡ ಕರಿತಾ ಹೋಗ್ತೀವಿ. ಹಾಗಾಗಿ ಸೊ ಔಟರ್ ಶೆಲ್ ಎಲೆಕ್ಟ್ರಾನ್ಸ್ ಇನ್ನರ್ ಶೆಲ್ಲಿಗೆ ಬಂದಾಗ ಎನರ್ಜಿ ಎಮಿಷನ್ ಆಗುತ್ತೆ, ಎನರ್ಜಿ ಎಮಿಟ್ ಆಗುತ್ತೆ. ಅದೇ ಇನ್ನರ್ ಶೆಲ್ ಎಲೆಕ್ಟ್ರಾನ್ಸ್ಗಳು ಔಟರ್ ಶೆಲ್ಲಿಗೆ ಹೋದರೆ ಎನರ್ಜಿ ಅಬ್ಸರ್ಪ್ಷನ್ ಆಗುತ್ತೆ. ಇದು ಕ್ಲಿಯರ್ ಕಟ್ಟಾಗಿ ಕಾನ್ಸೆಪ್ಟ್ ನಿಮಗೆ ಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ಒಂದು ಮಾಡೆಲ್ ಇದೆ, ಒಂದು ಥಿಯರಿ ಕೂಡ ಅಂತ ಕರಿತೀವಿ. ಅದನ್ನು ಬೋರ್ಸ್ ಅಟಾಮಿಕ್ ಮಾಡೆಲ್ ಅಂತ ಬರುತ್ತೆ. ಆ ಬೋರ್ಸ್ ಅಟಾಮಿಕ್ ಮಾಡೆಲ್ ಎಕ್ಸ್ಪ್ಲೇನ್ ಮಾಡುವಾಗ ನಾನು ಹೇಳ್ತೀನಿ. ಸೊ ಯಾವಾಗ ಎಮಿಷನ್ ಆಗುತ್ತೆ ಮತ್ತು ಯಾವಾಗ ಅಬ್ಸರ್ಪ್ಷನ್ ಆಗುತ್ತೆ. ಕೆಲವರಿಗೆ ಏನಾಗುತ್ತಪ್ಪ ಅಂದರೆ, ಔಟರ್ ಹೊರಗಡೆಯಿಂದ ಹೊರಗೆ ಬಂದಿದ್ದು ಅಬ್ಸರ್ಪ್ಷನ್ ಅಲ್ವೋ ಅಂತ ಹೇಳ್ತಾರೆ. ಉಲ್ಟಾ ಅಲ್ಲಿ ಹೊರಗಡೆ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ಗಳು ಅಂದರೆ ಔಟರ್ ಶೆಲ್ ಎಲೆಕ್ಟ್ರಾನ್ಸ್ಗಳು ಇನ್ನರ್ ಶೆಲ್ಲಿಗೆ ಬಂದರೆ ಅಬ್ಸರ್ವ್ ಆಗಿದೆ ಅಂತ ತಪ್ಪೋದು, ಎಮಿಷನ್ ಆಗುತ್ತೆ, ಎನರ್ಜಿ ದ ಫಾರ್ಮ್ ಆಫ್ ಎಮಿಷನ್ ಆಗುತ್ತೆ. ಅದೇ ಇನ್ನರ್ ಶೆಲ್ಲಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ಗಳು ಔಟರ್ ಶೆಲ್ಲಿಗೆ ಹೋದರೆ ಅದು ಎಮಿಷನ್ ಅಲ್ಲ, ಅಬ್ಸರ್ಪ್ಷನ್ ಆಗುತ್ತೆ. ಸೊ ಹಾಗಾಗಿ ಅಬ್ಸರ್ಪ್ಷನ್ ಯಾಕೆ ಮತ್ತು ಎಮಿಷನ್ ಯಾಕೆ ಅಂತ ನಾವು ಬೋರ್ಸ್ ಅಟಾಮಿಕ್ ಮಾಡಲ್ ತೊಗೊಂಡಾಗ ನಾನು ಕ್ಲಿಯರ್ ಕಟ್ಟಾಗಿ ನಿಮಗೆ ಹೇಳ್ಬಿಡ್ತೀನಿ. ಓಕೆ, ಇಷ್ಟು ನಾವು ನೋಡ್ಕೊಳ್ಳೋಣ. ನೆಕ್ಸ್ಟ್ ಎಮಿಷನ್ ಸ್ಪೆಕ್ಟ್ರಮ್ ಆಫ್ ಲೈಟ್ ಅಂತ ಹೇಳಿದ್ರೆ ಇದೊಂದು ಸ್ಮಾಲ್ ಡಯಾಗ್ರಾಮ್ ಬರುತ್ತೆ. ಸ್ಮಾಲ್ ಡಯಾಗ್ರಾಮ್ ಏನಪ್ಪ ಅಂತ ಹೇಳಿದ್ರೆ ಜಸ್ಟ್ ಒಂದು ಪ್ರಿಸಮ್ನ ತೊಗೊಂಡು ಒಂದು ಸ್ಲಿಟ್ ಅಂತ ತೊಗೊಂಡಿದ್ದೀನಿ. ಜಸ್ಟ್ ಅಂದ್ಬಿಟ್ಟು ಒಂದು ಸ್ಲಿಟ್ಟು, ಇದರ ಒಂದು ಸ್ಲಿಟ್ಟನ್ನು ತೊಗೊಂಡಿದ್ದೀನಿ. ಸೊ ಒಂದು ಡಿಸ್ಚಾರ್ಜ್ ಟ್ಯೂಬನ್ನು ತೊಗೊಳ್ಳೋಣ. ಜನರಲ್ ಒಂದು ಡಿಸ್ಚಾರ್ಜ್ ಟ್ಯೂಬ್ ಇದೆ, ಜಸ್ಟ್ ಅಂದ್ಬಿಟ್ಟು ಒಂದು ಡಿಸ್ಚಾರ್ಜ್ ಟ್ಯೂಬ್ ಇದೆ. ಇಲ್ಲಿ ಎರಡು ಎಲೆಕ್ಟ್ರೋಡ್ಸ್ ಮೆಟಲ್ ಪೀಸ್. ಹಿಂದೆ ನಾವು ಡಿಸ್ಕವರಿ ಆಫ್ ಅದೇ ರೀತಿ ಈ ಥರ ತೊಗೊಳ್ಳೋಣ. ಈ ಥರ ಕನೆಕ್ಟ್ ಮಾಡೋಣ. ಇದು ಒಳಗಡೆ ಫಿಲ್ ಮಾಡುತ್ತೆ ಗ್ಯಾಸ್ ಅವರಪ್ಪ, ಹೈಡ್ರೋಜನ್ ಗ್ಯಾಸ್. ಇದನ್ನು ಸಬ್ಜೆಕ್ಟೆಡ್ ಬೈ ಎ ಪ್ರಿಸಮ್. ಒಂದು ಪ್ರಿಸಮ್ಗೆ ಸಪ್ರೇಟ್ ಮಾಡೋಣ. ಈ ಥರ ಒಂದು ಪ್ರಿಸಮ್ ಇದೆ, ಪ್ರಿಸಮ್ ಸಪ್ರೇಟ್ ಮಾಡಿದ್ದೀನಿ. ಸೊ ಈ ಪ್ರಿಸಮ್ ಸಪ್ರೇಟ್ ಮಾಡೋದು ಕೆಲವರೇ ಈ ಥರ ಪಾಸ್ ಆಗುತ್ತೆ. ಇನ್ನೊಂದು ಕೆಲವು ಸೆಕ್ಷನ್ ಆಗುತ್ತೆ ಈ ಥರ ತೋರಿಸೋಣ. ಈ ಥರ ತೊಗೊಂಡಿದ್ದೀನಿ. ಸೊ ದಿಸ್ ಇಸ್ ದ ಎಮಿಷನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್. ನೋಡಿ, ದಿಸ್ ಟ್ಯೂಬ್ ಇಸ್ ದ ಡಿಸ್ಚಾರ್ಜ್ ಟ್ಯೂಬ್ ಅಂತ ಕರೀತೀವಿ. ದಿಸ್ ಇಸ್ ಕಾಲ್ಡ್ ಆಸ್ ದ ಡಿಸ್ಚಾರ್ಜ್ ಟ್ಯೂಬ್ ಅಂತ ಕರೀತಾರೆ. ಇಲ್ಲಿ ಪಾಸಿಟಿವ್ ನೆಗೆಟಿವ್ ಪೊಟೆನ್ಷಿಯಲ್ ವೋಲ್ಟ್, ಇದು ಪೊಟೆನ್ಷಿಯಲ್ ಅಂತ ಇರುತ್ತೆ ಜನರಲ್ಲಾಗಿ. ಇದ್ರ ಒಳಗಡೆ ಫಿಲ್ಅಪ್ ಮಾಡಿದ್ರೆ ಗ್ಯಾಸ್ ಆಗಲ್ಲ ಅಂತ ಹೈಡ್ರೋಜನ್ ಗ್ಯಾಸ್ ಅಂತ ಕರಿತೀವಿ. ಇಲ್ಲಿ ಏನಿದೆಯಲ್ಲ ಒಂದು ಹೋಲ್ ಇರುತ್ತೆ, ಇದು ದಿಸ್ ವಿ ಕ್ಯಾನ್ ಸ್ಲಿಟ್ ಅಂತ ಕರಿತೀವಿ. ಸ್ಲಿಟ್ ಅಂತ ಕರಿತೀವಿ. ಈ ಟ್ರಯಾಂಗಲ್ ಶೇಪಲ್ಲಿ ಇದೆಯಲ್ಲ, ದಿಸ್ ಇಸ್ ಕಾಲ್ಡ್ ಎಸ್ ಪ್ರಿಸಮ್. ಇದನ್ನ ಲೈನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಜಸ್ಟ್ ವಿ ಕ್ಯಾನ್ ಕಾಲ್ ಇಟ್ ದ ಸ್ಪೆಕ್ಟ್ರಮ್. ನೋಡಿ, ಸ್ಪೆಕ್ಟ್ರಮ್ ಇದನ್ನೇ ಸ್ಪೆಕ್ಟ್ರಮ್ ಅಂತ ಕರೀತೀವಿ. ನೋಡಿ, ಇಲ್ಲಿಂದ ಲೈಟ್ ಗ್ಲೋ ಆಗಿದೆ, ಸ್ಲಿಟ್ ಮೂಲಕ ಪಾಸ್ ಆಗಿದೆ, ಪಾಸ್ ಆಗಿಬಿಟ್ಟು ಪ್ರಿಸಮ್ ಮೇಲೆ ಬಿದ್ದಿದೆ ಅಂದರೆ ಡಿಸ್ಪರ್ಷನ್ ಆಗಿದೆ ಅಂತ. ಡಿಸ್ಪರ್ಷನ್ ಆದಮೇಲೆ ದ ಪ್ಯಾಟ್ರನ್ ಒಬ್ಟೈನ್ಡ್ ಆಫ್ಟರ್ ಡಿಸ್ಪರ್ಷನ್. ಏನು ಚಿತ್ರ ಬರುತ್ತಲ್ಲ, ಪ್ಯಾಟ್ರನ್ ಅಂದ್ಬಿಟ್ಟು ಚಿತ್ರ. ದ ಪಿಕ್ಚರ್ ಒಬ್ಟೈನ್ಡ್ ಅಥವಾ ದ ಪ್ಯಾಟ್ರನ್ ಒಬ್ಟೈನ್ಡ್ ಆಫ್ಟರ್ ಡಿಸ್ಪರ್ಷನ್ ಇಸ್ ಕಾಲ್ಡ್ ಆಸ್ ಸ್ಪೆಕ್ಟ್ರಮ್. ಈ ರೀತಿ ಒಂದಿದೆ. ಸೊ ಏನು ಹೇಳ್ತಾನೆ, ಎಮಿಷನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್ ಅಂತ ತಗೊಂಡಾಗ ಒಂದು ಕ್ಲಿಯರ್ ಕಟ್ಟಾಗಿ ಹೇಳ್ತಾನೆ, ಹೈಡ್ರೋಜನ್ ಗ್ಯಾಸ್ ಈಸ್ ಟೇಕನ್ ಇನ್ ಎ ಗ್ಲಾಸ್ ಟ್ಯೂಬ್. ನೋಡಿ, ಹೈಡ್ರೋಜನ್ ಗ್ಯಾಸನ್ನು ಒಂದು ಗ್ಲಾಸ್ ಟ್ಯೂಬಲ್ಲಿ, ದಿಸ್ ಇಸ್ ಎ ಡಿಸ್ಚಾರ್ಜ್ ಗ್ಲಾಸ್ ಟ್ಯೂಬ್ ಅಂತ ಕರಿತೀವಿ, ಒಂದು ಗ್ಲಾಸ್ ಟ್ಯೂಬಲ್ಲಿ ತೊಗೋಬೇಕಂತೆ. ಹೈಡ್ರೋಜನ್ ಗ್ಯಾಸ್ ಈಸ್ ಟೇಕನ್ ಇನ್ ಎ ಗ್ಲಾಸ್ ಟ್ಯೂಬ್ ಆ್ಯಂಡ್ ಎ ಸಮ್ ವೋಲ್ಟೇಜ್ ಈಸ್ ಅಪ್ಲೈಡ್ ಅಕ್ರಾಸ್ ದ ಗ್ಲಾಸ್ and some voltage is applied across the gas containing 2 electrodes. ಅಂದರೆ ನೋಡಿ, ಎರಡು ಮೆಟಲ್ ಪೀಸ್ ಇದೆ, ದಟ್ಸ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎಲೆಕ್ಟ್ರೋಡ್ಸ್. ನಾನು ಹೇಳಿದ್ದೀನಿ ನಿಮಗೆ ಅಲ್ಯೂಮಿನಿಯಂ ಡಿಸ್ಕ್ ಅಂತ ಡಿಸ್ಕವರಿ ಆಫ್ ಎಲೆಕ್ಟ್ರಾನ್ಸ್ ಅಲ್ಲಿ ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ನೋಡಿ, ಇಲ್ಲಿ ಏನಾಗುತ್ತಪ್ಪ ಅಂತಂದರೆ ಒಂದು ಗ್ಲಾಸ್ ಟ್ಯೂಬನ್ನು ತೊಗೊಂಡು ಅದರ ಒಳಗಡೆ ಹೈಡ್ರೋಜನ್ ಗ್ಯಾಸನ್ನು ಫಿಲ್ಅಪ್ ಮಾಡಿ ಒಂದು ಪೊಟೆನ್ಷಿಯಲ್ನ ಮೇಂಟೈನ್ ಮಾಡಬೇಕಂತೆ. ಅದರ ಜೊತೆಗೆ ಏನು ಮಾಡಬೇಕು ಅಂದರೆ ದ ಗ್ಯಾಸ್ ಈಸ್ ಫಿಲ್ಡ್ ಯೂಸಿಂಗ್ ಎಲೆಕ್ಟ್ರೋಡ್ಸ್, ದೇ ಹ್ಯಾವ್ ಟು ಮೇಂಟೈನ್ ಸಮ್ ಸರ್ಟನ್ ಪೊಟೆನ್ಷಿಯಲನ್ನು ಮೇಂಟೈನ್ ಮಾಡಬೇಕು ಅಂದರೆ ಇಲ್ಲಿ ಹೇಳ್ತಾರೆ. ಸೊ ಅಕ್ರಾಸ್ ದ ಗ್ಯಾಸ್ ಯೂಸಿಂಗ್ 2 ಎಲೆಕ್ಟ್ರೋಡ್ಸ್. ನೋಡಿ, ಇಲ್ಲೊಂದು ಎಲೆಕ್ಟ್ರೋಡ್ ಇದೆ, ಇಲ್ಲೊಂದು ಎಲೆಕ್ಟ್ರೋಡ್ ಇದೆ. ಬೇಕಾದ್ರೆ ನೆಗೆಟಿವ್ ಕ್ಯಾಥೋಡ್ ಮತ್ತು ಇನ್ನೊಂದನ್ನ ಪಾಸಿಟಿವ್. ಸೊ ಕ್ಯಾಥೋಡ್ ಅಂಡ್ ಆ್ಯನೋಡ್ ಅಂತ ಕೂಡ ನೀವು ತೊಗೊಳ್ಬೋದು ಎಲೆಕ್ಟ್ರೋಡ್ಸ್. ಅದಾದ ಮೇಲೆ ಯಾವಾಗ ನೀನು ಪೊಟೆನ್ಷಿಯಲ್ ಅಪ್ಲೈ ಮಾಡ್ತೀಯೋ
ಸೊ ಈ ಒಂದು ಡಿಸ್ಚಾರ್ಜ್ ಟ್ಯೂಬ್ ಇದೆಯಲ್ಲ, ಗ್ಲಾಸ್ ಟ್ಯೂಬಿನ ಒಳಗಡೆ ಇರ್ತಕ್ಕಂಥ ಗ್ಯಾಸ್ ಏನಾದ್ರು ಹೀಟಪ್ ಆಗುತ್ತೆ. ಯಾವಾಗ ಗ್ಯಾಸ್ ಹೀಟಪ್ ಆಗುತ್ತೋ ಆಟೋಮೆಟಿಕಲಿ ಈ ಗ್ಲಾಸ್ ಟ್ಯೂಬ್ ಏನಾಗುತ್ತೆ ಗ್ಲೋ ಆಗಲಿ ಸ್ಟಾರ್ಟ್ ಆಗುತ್ತೆ. ಗ್ಲೋ ಅಂದರೆ ಉರಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದಟ್ ಇಂಡಿಕೇಟ್ಸ್ ವಾಟ್. ಅದೇ ರೀತಿ ಅವ್ರು ಹೇಳಿದ್ದವರಲ್ಲಿ ಜೆ ಥಾಮ್ಸನ್ ಅವರು ಕೂಡ ಅದನ್ನೇ ಹೇಳಿದ್ದು. ಯಾಕೆ ಆ ಒಂದು ಗ್ಲೋ ಅಪಿಯರೆನ್ಸ್ ಬರುತ್ತೆ, ಡಿಸ್ಚಾರ್ಜ್ ಟ್ಯೂಬಲ್ಲಿ ಗ್ಲೋ ಅಪಿಯರೆನ್ಸ್ ಬರಲಿಕ್ಕೆ ಕಾರಣ ಏನು? ಮೂಮೆಂಟ್ ಆಫ್ ಎಲೆಕ್ಟ್ರಾನ್ಸ್. ಮೂಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಅಂದರೆ ಕ್ಯಾಥೋಡ್ ರೇಸ್. ಕ್ಯಾಥೋಡ್ ರೇಸ್ ಅಂದರೆ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್. ದಿಸ್ ನೆಗೆಟಿವ್ ಚಾರ್ಜ್ಡ್ ಪಾರ್ಟಿಕಲ್ಸ್ ಮೂವ್ ಟುವರ್ಡ್ಸ್ ದ ಪಾಸಿಟಿವ್ ಸೈಡ್. ಸೊ ಆವಾಗ ಅವ್ರಿಗೆ ಐಡಿಯಾ ಬಂತು. ಅದೇ ರೀತಿ ಇಲ್ಲೂ ಕೂಡ ಯಾವಾಗ ಈ ಹೈಡ್ರೋಜನ್ ಗ್ಯಾಸನ್ನು ತೊಗೊಂಡಿರ್ತೀವಿ, ಸೊ ಒಂದು ಸರ್ಟನ್ ಪೊಟೆನ್ಷಿಯಲ್ ಅಪ್ಲೈ ಮಾಡ್ತೀವಿ. ಅಪ್ಲೈ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಇಲ್ಲಿ ಹೀಟಪ್ ಆಗುತ್ತೆ. ಅಂದರೆ ಆ ಒಂದು ಗ್ಲಾಸ್ ಟ್ಯೂಬ್ ಇದೆಯಲ್ಲ, ಆ ಗ್ಲಾಸ್ ಟ್ಯೂಬ್, ಅದು ಗ್ಲಾಸ್ ಬಲ್ಬ್ ಹೀಟಪ್ ಆಗಿ ಸ್ಟಾರ್ಟ್ ಆಗಿ ಇದೇನಾಗುತ್ತೆ ಗ್ಲೋ ಆಗುತ್ತೆ. ಅದನ್ನ ಹೇಳ್ತಾರೆ ಅವ್ರಿಗೆ. ಏನು ಹೇಳ್ತಾರೆ ಅಂದರೆ, ಸೊ ದ ಗ್ಯಾಸ್ ಗೆಟ್ಸ್ ಹೀಟೆಡ್ ಅಪ್, ದ ಗ್ಯಾಸ್ ಗೆಟ್ಸ್ heated up and finally it glows, it emits light. The emitted light is subject to a dispersion using a prism. To the resulting spectrum, group of sharp lines are obtained. One such group of sharp lines are obtained in the visible region. That sharp line is called ಅಂತ ಹೇಳ್ತೀವಿ. ಕ್ಲಿಯರ್? ಇಷ್ಟು ನಾವು ಯಾಕೆ ಇದು ಮಾಡ್ತೀವಿ ಅಂತ ಹೇಳಿದಾಗ, ಸೊ ಯಾವಾಗ ಇದರೊಳಗಡೆ ಇರ್ತಕ್ಕಂಥ ಹೈಡ್ರೋಜನ್ ಗ್ಯಾಸನ್ನ ನಾವು ಪೊಟೆನ್ಷಿಯಲ್ ಅಪ್ಲೈ ಮಾಡಿದ ತಕ್ಷಣ ಆ ಗ್ಯಾಸ್ ಏನಾಗುತ್ತೆ ಹೀಟಪ್ ಆಗುತ್ತೆ. ಹೀಟಪ್ ಆದ ತಕ್ಷಣ ಸೊ ಇಮಿಡಿಯೇಟಾಗಿ ಗ್ಲಾಸ್ ಟ್ಯೂಬ್ ಗ್ಲೋ ಆಗಲಿ ಸ್ಟಾರ್ಟ್ ಆಗುತ್ತೆ. ಸೊ ಯಾವಾಗ ಈಗ ಒಂದು ಗ್ಲಾಸ್ ಟ್ಯೂಬ್ ಗ್ಲೋ ಆಗುತ್ತೋ, ಈ ಗ್ಲೋ ಬಂದ ತಕ್ಷಣ ಸೊ ಈ ಗ್ಲೋ ಆಗಿರೋದನ್ನ ಪಾಸ್ ಟು ಎ ಸ್ಲಿಟ್, ಇದನ್ನು ಸಬ್ಜೆಕ್ಟ್ ಟು ಎ ಪ್ರಿಸಮ್. ಇಲ್ಲಿಂದ ಏನು ಲೈಟ್ ಗ್ಲೋ ಆಗುತ್ತೋ ಅದನ್ನು ಸ್ಲಿಟ್ ಮೂಲಕ ಪಾಸ್ ಟು ಎ ಸ್ಲಿಟ್ ಆ್ಯಂಡ್ ದಿಸ್ ಇಸ್ ಆಲ್ಸೋ ಪಾಸ್ ಟು ಎ ಪ್ರಿಸಮ್. ನೋಡಿ, ಇಲ್ಲಿಂದ ಈ ಗ್ಲೋ ಆಗುತ್ತೆ ಲೈಟ್, ಈ ಬೆಳಕಿನ ಸ್ಲಿಟ್ ಮೂಲಕ ಪಾಸ್ ಮಾಡಿ ಪ್ರಿಸಮಿಗೆ ತಂದು ನಿಲ್ಲಿಸ್ತಾರೆ. ಸೊ ಪ್ರಿಸಮಿಗೆ ಬಂದ ತಕ್ಷಣ ಈ ಪ್ರಿಸಮ್ ಏನು ಮಾಡುತ್ತೆ, ದಿಸ್ ಪ್ರಿಸಮ್ ಇಸ್ ಸಬ್ಜೆಕ್ಟ್ ಟು ಡಿಸ್ಪರ್ಷನ್. ಇದೇನು ಮಾಡುತ್ತೆ, ಈ ಜನರಲ್ಲಿ ಈ ಪ್ರಿಸಮ್ ಏನು ಹೆಲ್ಪ್ ಮಾಡುತ್ತಪ್ಪ ಅಂದರೆ ಡಿಸ್ಪರ್ಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಯಾವಾಗ ಡಿಸ್ಪರ್ಷನ್ ಕ್ರಿಯೇಟ್ ಆಗುತ್ತೋ ರಿಸಲ್ಟಿಂಗ್ ಸ್ಪೆಕ್ಟ್ರಮ್ ಇಸ್ ಫಾರ್ಮ್ಡ್. ಆ ಫಾರ್ಮೇಷನ್ಸ್ ಆದಾಗ ಕೆಲವೊಂದು ಲೈನ್ಸ್ಗಳು ಬರ್ತಾ ಹೋಗುತ್ತೆ. ಕೆಲವೊಂದು ಲೈನ್ಸ್ಗಳು ನಮ್ಮ ಕಣ್ಣಿಗೆ ಕಾಣ್ತವೆ, ಕೆಲವು ಲೈನ್ಸ್ಗಳು ಕಣ್ಣಿಗೆ ಕಾಣಲ್ಲ. ಅದರಲ್ಲಿ ಒಂದು ಸೀರೀಸ್ ಆಫ್ ಲೈನ್ಸ್ ನಮ್ಮ ಕಣ್ಣಿಗೆ ಕಾಣುತ್ತೆ. ದಟ್ ಸೀರೀಸ್ ಆಫ್ ಲೈನ್ಸ್ ಇಸ್ ಕಾಲ್ಡ್ ಆಸ್ ದ ಬಾಮರ್ ಸೀರೀಸ್ ಅಂತ ಕರಿತೀವಿ. ಸೊ ಯಾಕೆ ಸರ್ ಮಾಡಬೇಕು ಅಂತ ಹೇಳಿದಾಗ ನೆನಪಿಟ್ಕೊಳ್ಳಿ. ಸೊ ದಿಸ್ ಎಕ್ಸ್ಪೆರಿಮೆಂಟ್, ವಾಟ್ ಇಸ್ ದ ಯೂಸ್ ಆಫ್ ದಿಸ್ ಕಂಡಕ್ಟ್ ದಿಸ್ ಎಕ್ಸ್ಪೆರಿಮೆಂಟ್? ಯಾವ ಉದ್ದೇಶಕ್ಕೋಸ್ಕರ ಈ ಎಕ್ಸ್ಪೆರಿಮೆಂಟ್ ಮಾಡಬೇಕಪ್ಪ ಅಂತ ಹೇಳಿದ್ರೆ, ಇಲ್ಲಿ ಸೀರೀಸ್ ಆಫ್ ಲೈನ್ಸ್ ಅಂತ ಬರ್ತವೆ. ಸೀರೀಸ್ ಆಫ್ ಲೈನ್ಸ್ ಬರಲಿಕ್ಕಿಲ್ಲಿ, ಸೊ ದಿಸ್ ಎಮಿಷನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್ ಗಿವ್ ಸಮ್ ಸೀರೀಸ್ ಆಫ್ ಲೈನ್ಸ್. 5 ಇಂಪಾರ್ಟೆಂಟ್ ಸೀರೀಸ್ ಆಫ್ ಲೈನ್ಸನ್ನು ಕೊಡುತ್ತೆ. ಅದರಲ್ಲಿ ಯಾವ್ಯಾವುದಪ್ಪ ಅಂತ ಹೇಳಿದಾಗ ಎಲ್ಲ ಲೈನ್ಸ್ಗಳು ನಮ್ಮ ಕಣ್ಣಿಗೆ ಕಾಣಲ್ಲ, ಕೆಲವೊಂದು ಮಾತ್ರ ನಮಗೆ ಕಣ್ಣಿಗೆ ಕಾಣಿದ್ರೆ ಒಂದೇ ಒಂದು ಲೈನ್ ನೆನ್ಪಿಟ್ಕೊಳ್ಳಿ. ಇನ್ ದ ಎಮಿಷನ್ ಸ್ಪೆಕ್ಟ್ರಮ್ ಆಫ್ ಎಕ್ಸ್ಪೆರಿಮೆಂಟ್, ಇನ್ ದ ಎಮಿಷನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್ ಒನ್ ಸಚ್ ಗ್ರೂಪ್ ಆಫ್ ಲೈನ್ಸ್ ಅಪಿಯರ್ಸ್ ಇನ್ ದ ವಿಸಿಬಲ್ ರೀಸನ್. ನೇಮ್ ಇಟ್ ಅಂತ ಕೇಳಿದ್ರೆ ದಟ್ ವಿಸಿಬಲ್ ರೀಸನ್ that obtained series is called as the ಬಾಮರ್ ಸೀರೀಸ್ ಅಂತ ಕರಿತೀವಿ. ಅಂದರೆ ಈ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಎಲ್ಲ ಸೀರೀಸ್ಗಳು ನಾವು ಹೈಡ್ರೋಜನ್ ಸ್ಪೆಕ್ಟ್ರಮ್ ಅಲ್ಲಿ ಪಾಸ್ ಮಾಡಿದ ಜನರಲ್ಲಿ ಹೈಡ್ರೋಜನ್ ಸ್ಪೆಕ್ಟ್ರಮ್ ಬರುತ್ತೆ. ಅದರಲ್ಲಿ ನಾವು ನೋಡಿದಾಗ ಒಂದು ಸೀರೀಸ್ ಆಫ್ ಲೈನ್ಸ್ ಮಾತ್ರ ನಮ್ಮ ಕಣ್ಣಿಗೆ ಕಾಣುತ್ತೆ. ಆ ಕಾಣ್ತಕ್ಕಂಥ ಸೀರೀಸ್ ಆಫ್ ಲೈನ್ ಯಾವುದಪ್ಪ ಅಂತ ಕೇಳಿದ್ರೆ ಇಟ್ ಇಸ್ ಕಾಲ್ಡ್ ಎಸ್ ಬಾಮರ್ ಸೀರೀಸ್ ಅಂತ ಕರಿತಾ ಹೋಗ್ತೀವಿ. ಕ್ಲಿಯರ್? ಇಷ್ಟೇ ಅವ್ರು ಎಕ್ಸ್ಪೆರಿಮೆಂಟ್ ಹೇಳೋದು. ಒಂದು ಗ್ಲಾಸ್ ಟ್ಯೂಬನ್ನು ತೊಗೊಳ್ತಾರೆ, ಅದಕ್ಕೆ ಹೈಡ್ರೋಜನ್ ಗ್ಯಾಸನ್ನು ಫಿಲಪ್ ಮಾಡ್ತಾರೆ, 2 ಮೆಟಲ್ ಪೀಸ್ 2 ರೋಡ್ ತೊಗೊಂಡು ಪೊಟೆನ್ಷಿಯಲ್ ಕನೆಕ್ಟ್ ಮಾಡ್ತಾರೆ. ಸೊ ಯಾವಾಗ ಪೊಟೆನ್ಷಿಯಲ್ ಅಪ್ಲೈ ಮಾಡ್ತಾರೋ ಈ ಗ್ಲಾಸ್ ಟ್ಯೂಬಿನ ಒಳಗಡೆ ಇರ್ತಕ್ಕಂಥ ಹೈಡ್ರೋಜನ್ ಗ್ಯಾಸ್ ಏನಾಗುತ್ತೆ ಹೀಟಪ್ ಆಗುತ್ತೆ. ಯಾವಾಗ ಹೈಡ್ರೋಜನ್ ಗ್ಯಾಸ್ ಹೀಟಪ್ ಆಗುತ್ತೋ ಈ ಗ್ಲಾಸ್ ಬಲ್ಬ್ ಏನಾಗುತ್ತೆ ಗ್ಲೋ ಆಗುತ್ತೆ, ಉರಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಉರಿಲಿಕ್ಕೆ ಸ್ಟಾರ್ಟ್ ಆದ ತಕ್ಷಣ ಆಟೋಮೆಟಿಕಲಿ ರೇಸ್ಗಳು ಪಾಸ್ ಆಗ್ತವೆ. ಈ ರೇಸ್ಗಳ ಸ್ಲಿಟ್ ಮೂಲಕ ದೀಸ್ ರೇಸ್ ಆರ್ ಪಾಸ್ಡ್ ಥ್ರೂ ದ ಸ್ಲಿಟ್ ಆ್ಯಂಡ್ ದಿಸ್ ಆಲ್ಸೋ ಪಾಸ್ಡ್ ಥ್ರೂ ದ ಪ್ರಿಸಮ್. ಅಂದರೆ ದೀಸ್ ರೇಸ್ ಆರ್ ಪಾಸ್ಡ್ ಥ್ರೂ ದ ಸ್ಲಿಟ್ ಆ್ಯಂಡ್ ಸಬ್ಜೆಕ್ಟ್ ಟು ದ ಪ್ರಿಸಮ್. ದೀಸ್ obtained ಗ್ಲೋ, ಯಾವಾಗ ಬಲ್ಬ್ ಗ್ಲೋ ಆಗುತ್ತೋ ದೀಸ್ ರೇಸ್ ಆರ್ ಪಾಸ್ಡ್ ಥ್ರೂ ದ ಸ್ಲಿಟ್ ಆ್ಯಂಡ್ ಸಬ್ಜೆಕ್ಟ್ ಟು ಎ ಪ್ರಿಸಮ್. ಈ ರೇಸ್ಗಳಿಗೆ ಒಂದು ಪ್ರಿಸಮ್ನ ಸಬ್ಜೆಕ್ಟ್ ಮಾಡಿ ಅಡ್ಡ ಇಟ್ಟಾಗ ಸೊ ಇಲ್ಲೇನಾಗುತ್ತಪ್ಪ ಅಂದರೆ ಡಿಸ್ಪರ್ಷನ್ ಟೇಕ್ಸ್ ಪ್ಲೇಸ್. ಡಿಸ್ಪರ್ಷನ್ ಟೇಕ್ಸ್ ಪ್ಲೇಸ್ ಅರ್ಥ ಇಲ್ಲಿ ಸಮ್ ಆಫ್ ದ ಸೀರೀಸ್ ಆಫ್ ಲೈನ್ಸ್ ಆರ್ ಪಾಸ್ಡ್ ಥ್ರೂ ದಿಸ್ ಪ್ರಿಸಮ್ ಆ್ಯಂಡ್ these series of lines are very difficult to see in our naked eyes. ಸೊ ನಮ್ಮ ಬರೀ ಕಣ್ಣಿನಿಂದ ಇವನು ನೋಡ್ಲಿಕ್ಕೆ ಚಾನ್ಸ್ ಇಲ್ಲ. ಅಂಥದ್ರಲ್ಲೂ ಕೂಡ ಒನ್ ಸಚ್ ಗ್ರೂಪ್ ಆಫ್ ಲೈನ್ ಅಥವಾ ಒನ್ ಸಚ್ ಗ್ರೂಪ್ ಆಫ್ ಸೀರೀಸ್ ಆಫ್ ಲೈನ್ಸ್ ಆರ್ ಒಬ್ಟೈನ್ಡ್ ಇನ್ ದ ವಿಸಿಬಲ್ ರೀಸನ್ ಮಾತ್ರ ನಮ್ಮ ಕಣ್ಣಿಂದ ನೋಡೋಕ್ಕಾಗತ್ತೆ. ಇಂಥ ಎಷ್ಟೋ ಸೀರೀಸ್ ಆಫ್ ಲೈನ್ಸ್ಗಳು ಇಲ್ಲಿಂದ ಗ್ಲೋ ಆಗಿರ್ತಕ್ಕಂಥ ಎಮಿಷನ್ ಆಫ್ ಸ್ಪೆಕ್ಟ್ರಮ್ ಇದೆಯಲ್ಲ, ಎಮಿಷನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್ನಲ್ಲಿ ಎಷ್ಟೋ ಸೀರೀಸ್ ಆಫ್ ರೇಸ್ಗಳು ಬರ್ತಾ ಇರುತ್ತೆ. ಅದರಲ್ಲಿ ಪ್ರಿಸಮ್ ಮೂಲಕ ಪಾಸಾಗಿ ಹೋಗ್ತಾ ಇರ್ತವೆ. ಅದರಲ್ಲಿ ಒಂದು ಕ್ಯಾಟಗರಿ, ಒಂದು ಗ್ರೂಪು ಅಥವಾ ಒಂದು ಸಚ್ ಸೀರೀಸ್ ಆಫ್ ಅದು ಹೇಳ್ತೀನಿ
ಒನ್ ಸಚ್ ಸೀರೀಸ್ ಆಫ್ ಲೈನ್ಸ್ ಆರ್ ಫೌಂಡ್ ಇನ್ ದ ವಿಸಿಬಲ್ ರೀಸನ್. ಒಂದು ಗ್ರೂಪ್ ಮಾತ್ರ ನಮ್ಮ ಕಣ್ಣಿಗೆ ಕಾಣುತ್ತೆ, ಅಂತ ಗ್ರೂಪ್ ಆಫ್ ಸೀರೀಸ್ ನಾವೇನು ಕರಿತೀವಿ ಅಂತಂದರೆ ಬಾಮರ್ ಸೀರೀಸ್ ಅಂತ ಕರಿತೀವಿ. ಎಕ್ಸಾಂಪಲ್ 1 ಮಾರ್ಕ್ಸ್ ಕೇಳ್ತಾರೆ, ಎಮಿಷನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್ನಲ್ಲಿ ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥ ಸೀರೀಸ್ ಆಫ್ ಲೈನ್ ಯಾವುದಪ್ಪ ಅಂತ ಹೇಳಿದ್ರೆ ಬಾಮರ್ ಸೀರೀಸ್ ಅಂತ ಕರಿಬೇಕಾಗತ್ತೆ. ಸೊ ಹಾಗಾಗಿ ಅದರಲ್ಲಿ ನೆಕ್ಸ್ಟ್ ಈ ಒಂದು ಎಮಿಷನ್ ಸ್ಪೆಕ್ಟ್ರಮ್ನ ಇಟ್ಕೊಂಡು 5 ಸೀರೀಸನ್ನು ಹೇಳ್ತೀವಿ, ಅದಕ್ಕೆ ನಾವು ಟೈಪ್ಸ್ ಆಫ್ ಸೀರೀಸ್ ಅಂತ ಕರಿತೀವಿ. ಇಲ್ಲಿ ಹೇಳುವಾಗಲಿ ಒಂದು ಫಾರ್ಮುಲಾ ಬರುತ್ತೆ, ಲೋ ಬಿ ಪಿ ಬಾರ್ ಬಿ ಪಿ ಅಂತ ಹೇಳ್ತೀವಿ. ಲೋ ಬಿ ಪಿ ಬಾರ್ ಬಿ ಪಿ ಅದು ಎಲ್ ಬಿ ಪಿ ಬಾರ್ ಬಿ ಪಿ ಅಂತ ಕರಿತೀವಿ. ಏನು ಸರ್ ಹಂಗಂದ್ರೆ ಎಲ್ ಸ್ಟ್ಯಾಂಡ್ಸ್ ಫಾರ್ ಲೈಮನ್ ಸೀರೀಸ್ ಅಂತ ಒಂದು ಸೀರೀಸ್ ಬರ್ತಾ ಹೋಗುತ್ತೆ. 5 ಸೀರೀಸ್ ನೆನ್ಪಿಟ್ಕೊಂಡ್ರೆ ಒಂದು ಫಾರ್ಮುಲಾ ಇದೆ, ಅದನ್ನು ಎಲ್ ಬಿ ಪಿ ಬಾರ್ ಬಿ ಪಿ, ಇದನ್ನು ಎಲ್ ಲೋ ಬಿ ಪಿ ಬಾರ್ ಬಿ ಪಿ ಅಂತ ಒಂದು ಫಾರ್ಮುಲಾ ಬರ್ಕೊಳ್ತೀವಿ, ಅದರಲ್ಲೂ ಕೂಡ ನೆನ್ಪಿಟ್ಕೊಂಡ್ರೆ ಸಾಕು. ಕ್ಲಿಯರ್? ಸೊ ಯಾಕೆ ಎಮಿಷನ್ ಆಫ್ ಹೈಡ್ರೋಜನ್ ಸ್ಪೆಕ್ಟ್ರಮ್ನ ಮಾಡಿದ ಉದ್ದೇಶ ಏನಪ್ಪ ಅಂತಂದರೆ, ಎಮಿಷನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್ನಲ್ಲಿ ಸೊ ನಾವು ಒಂದು ವರ್ಕ್ ಮಾಡೋದ ಉದ್ದೇಶ ಏನಕ್ಕಪ್ಪ ಅಂದರೆ ಯು ಗೆಟ್ ಸಮ್ ಸೀರೀಸ್ ಆಫ್ ಲೈನ್ಸ್. ಈ ಸೀರೀಸ್ ಆಫ್ ಲೈನ್ಸ್ಗಳಿಂದ ನಾವೇನು ಮಾಡ್ತೀವಪ್ಪ ಅಂದರೆ, ಈ ಸೀರೀಸ್ ಆಫ್ ಲೈನ್ಸ್ಗಳಿಂದ ವೇವ್ ಲೆಂತನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವು. ಸೊ ವಿತ್ ದ ಹೆಲ್ಪ್ ಆಫ್ ದಿಸ್ ಸೀರೀಸ್ ಆಫ್ ಲೈನ್ಸ್ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದ ವೇವ್ ಲೆಂತ್ಸ್ ಆಫ್ ದ ಸರ್ಟನ್ ರೀಸನ್ಸ್. ಅದು IR ಇದೆಯೋ ಅಥವಾ UV ಇದೆಯೋ ಅಥವಾ ವಿಸಿಬಲ್ ಇದೆಯೋ, ಅಲ್ಲಿರ್ತಕ್ಕಂಥ ವೇವ್ಸ್ಗಳು ವೇವ್ ಲೆಂತನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಆ ವೇವ್ ಲೆಂತನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಒಂದು ಫಾರ್ಮುಲಾ ಕೂಡ ಇದೆ. ಆ ಫಾರ್ಮುಲಾಕ್ಕೆ ನಾವು ರಿಡ್ಬರ್ಗ್ ಈಕ್ವೇಷನ್ ಅಂತ ಕೂಡ ಕರಿತಾ ಹೋಗ್ತೀವಿ. ಅದು ನೆಕ್ಸ್ಟ್ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಕ್ಲಿಯರ್? ಸೊ ಇಲ್ಲಿ ಎಮಿಷನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್ನಲ್ಲಿ ನಾವು ಅಬ್ಸರ್ವ್ ಮಾಡಿದ್ದು ಏನು ಪಾಯಿಂಟಪ್ಪ ಅಂತ ಹೇಳಿದ್ರೆ, ಒಂದು ಗ್ಲಾಸ್ ಟ್ಯೂಬನ್ನು ತೊಗೊಳ್ತಾರೆ, ಅದಕ್ಕೆ ಹೈಡ್ರೋಜನ್ ಗ್ಯಾಸನ್ನು ಫಿಲಪ್ ಮಾಡಿ ಅದನ್ನು ಫಿಲಪ್ ಮಾಡಿಬಿಟ್ಟು 2 ಎಲೆಕ್ಟ್ರೋಡ್ಸ್ ಬರುತ್ತೆ. ಎಲೆಕ್ಟ್ರೋಡ್ಸನ್ನ ಒಂದು ಪೊಟೆನ್ಷಿಯಲಲ್ಲಿ ಕನೆಕ್ಟ್ ಮಾಡ್ತಾರೆ. ಸೊ ಮಾಡಿದಾಗ ಏನಾಗ್ತಪ್ಪ, ಯಾವಾಗ ನಾವು ಪೊಟೆನ್ಷಿಯಲ್ನ ಅಪ್ಲೈ ಮಾಡ್ತೀವೋ ಆ ಒಂದು ಗ್ಲಾಸ್ ಟ್ಯೂಬಿನ ಒಳಗಡೆ ಇರ್ತಕ್ಕಂಥ ಹೈಡ್ರೋಜನ್ ಗ್ಯಾಸ್ ಹೀಟಪ್ ಆಗುತ್ತೆ. ಹೀಟಪ್ ಆದ ತಕ್ಷಣ ಅಲ್ಲಿ ಗ್ಲೋ ಅಪಿಯರೆನ್ಸ್ ಬರುತ್ತೆ. ಈ ಬಲ್ಬಲ್ಲಿ ಗ್ಲೋ ಅಪಿಯರೆನ್ಸ್ ಬಂದಾಗ ಆ ಗ್ಲೋ ಅಪಿಯರೆನ್ಸ್ ಸ್ಲಿಟ್ ಮೂಲಕ ಪಾಸ್ ಮಾಡ್ತಾರೆ, ಮತ್ತು ಅದಕ್ಕೆ ಅಡ್ಡವಾಗಿ ಸಬ್ಜೆಕ್ಟ್ ಟು ಎ ಪ್ರಿಸಮ್, ಈ ಸ್ಲಿಟ್ ಮೂಲಕ ಪಾಸ್ ಮಾಡೋ ಜೊತೆಗೆ ಒಂದು ಪ್ರಿಸಮ್ನು ಕೂಡ ಅದಕ್ಕೆ ಅಪೋಸ್ ಆಗಿರ್ತಾರೆ. ಅದಕ್ಕೆ ನಾವು ಸಬ್ಜೆಕ್ಟ್ ಟು ಎ ಪ್ರಿಸಮ್ ಅಂತ ಹೇಳ್ತೀವಿ. ಸೊ ಯಾವಾಗ ಅಪೋಸ್ ಆಗಿರ್ತಾರೋ ಸಮ್ ಆಫ್ ದ ರೇಸಸ್ ಪಾಸ್ ಥ್ರೂ ದ ಪ್ರಿಸಮ್. ಇಲ್ಲಿ ಎಷ್ಟೋ ಸೀರೀಸ್ ಆಫ್ ಲೈನ್ಸ್ಗಳು ರೇಸ್ಗಳು ಇದ್ರ ಮೂಲಕ ಪಾಸ್ ಆಗ್ತವೆ, ಆದರೆ ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಸೊ ಆದರೆ ಕೆಲವು ಎಲ್ಲೋ ಒಂದು ಸ್ಪೆಷಲ್ ಕ್ಯಾಟಗರಿ ಒಂದೇ ಒಂದು ಥರ ಇರ್ತದೆ, ಒಂದು ಕೈಂಡ್ ಆಫ್ ಗ್ರೂಪ್ಸ್ ಮಾತ್ರ ನಮ್ಮ ಕಣ್ಣಿಗೆ ಎಲ್ಲೋ ಒಂಥರ ಹೊಳೆಯುತ್ತೆ, ಅದು ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಯಾವುದು ನಮಗೆ ಸೀರೀಸ್ ಆಫ್ ಲೈನ್ಸ್, ಅದು ಯಾವುದು ಗ್ರೂಪ್ ಆಫ್ ಸೀರೀಸ್ ಆಫ್ ಲೈನ್ಸ್ಗಳು ನಮ್ಮ ಕಣ್ಣಿಗೆ ಕಾಣುತ್ತೋ ಅಂಥ ಸೀರೀಸ್ ಆಫ್ ಲೈನ್ಸ್ಗಳಿಗೆ ಒಂದು ಹೆಸರನ್ನ ಕೊಡ್ತಾರೆ. ಆ ಹೆಸರನ್ನ ಕೊಟ್ಟ ಸೈಂಟಿಸ್ಟ್ ಕೂಡ ಬಾಮರ್. ದಟ್ ಸೀರೀಸ್ ಇಸ್ ಕಾಲ್ಡ್ ಆಸ್ ಅ ಬಾಮರ್ ಸೀರೀಸ್ ಅಂತ ಕರೀತಾರೆ. ಆ ಬಾಮರ್ ಏನು ಹೇಳ್ತಾರಪ್ಪ ಅಂದರೆ, ಇಲ್ಲಿ ಸಾಕಷ್ಟು ಸೀರೀಸ್ಗಳಿದ್ದಾವೆ, ಅದು ನಮ್ಮ ಕಣ್ಣಿಗೆ ಏನು ಕಾಣಿಸ್ತಾ ಇಲ್ಲ, ಆದರೆ ಒಂದೇ ಒಂದು ಸೀರೀಸ್ ನಮ್ಮ ಕಣ್ಣಿಗೆ ಕಾಣ್ತಿದೆ. ಯಾಕೆ ಅಂದರೆ ಆ ಸೀರೀಸ್ ಬರ್ತಕ್ಕಂಥ ರೀಸನ್ ಯಾವುದು? ವಿಸಿಬಲ್ ರೀಸನ್ ಬರ್ತಾ ಇದೆ. ಅದು ಗ್ಯಾಮಾನು, ಅಲ್ಟ್ರಾವೈಲೆಟ್ಟು ಅಥವಾ ಇನ್ಫ್ರಾರೆಡ್ ನಮಗೆ ಗೊತ್ತಿಲ್ಲ, ಆದರೆ ಒಂದು ಸೀರೀಸ್ ಬಂದು ಎಷ್ಟೋ ಸಾಕಷ್ಟು ಸೀರೀಸ್ಗಳಿದ್ದಾವೆ, ಅವು ಯಾವ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಆದರೆ ಒಂದೇ ಒಂದು ಮಾತ್ರ ಸೀರೀಸ್ ನಮ್ಮ ಕಣ್ಣಿಗೆ ಕಾಣ್ತಿದೆ. ಆ ಕಣ್ಣಿಗೆ ಕಾಣ್ತಿದ್ದ ಸೀರೀಸ್ ಯಾವುದಪ್ಪ ನಮಗೆ ಅಂತ ಹೇಳಿದ್ರೆ ಅದು ಬಾಮರ್ ಸೀರೀಸ್. ಯಾಕೆ ಅಂತ ಹೇಳಿದ್ರೆ ಬಾಮರ್ ಸೀರೀಸ್ ಅಪಿಯರ್ಸ್ ಇನ್ ದ ವಿಸಿಬಲ್ ರೀಸನ್. ಇದೊಂದು ಪಾಯಿಂಟ್, ಭಾರಿ ಇಂಪಾರ್ಟೆಂಟ್ ಪಾಯಿಂಟ್, ನೆನಪಲ್ಲಿ ಇಟ್ಕೊಳ್ಳಿ. ಯಾವುದು ನಮಗೆ ಎಮಿಷನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್ ಎಕ್ಸ್ಪ್ಲೋರ್ ಮಾಡಿದಾಗ ನಮಗೆ ಸಿಗ್ತಕ್ಕಂಥ ಸೀರೀಸ್ ಆಫ್ ಲೈನ್ ಯಾವುದು, ನಮ್ಮ ಕಣ್ಣಿಗೆ ಕಾಣ್ತಕ್ಕ ಸೀರೀಸ್ ಆಫ್ ಲೈನ್ಸ್ ಯಾವುದಪ್ಪ ಅಂತ ಹೇಳಿದ್ರೆ ಅದು ಬಾಮರ್ ಸೀರೀಸ್ ಆಫ್ ಲೈನ್ಸ್. ಕ್ಲಿಯರ್? ಓಕೆ. ಇಲ್ಲಿ ತಗೊಂಡಾಗ ನೆಕ್ಸ್ಟ್ ಕಾನ್ಸೆಪ್ಟ್ ಬರ್ತಕ್ಕಂಥದ್ದು ಟೈಪ್ಸ್ ಆಫ್ ಸೀರೀಸ್ ಅಂತ ಬರುತ್ತೆ. 5 ಸೀರೀಸನ್ನು ಬರ್ಕೋಬೇಕು. ಅದಾದಮೇಲೆ ಒಂದು ರಿಡ್ಬರ್ಗ್ ಈಕ್ವೇಷನ್ ಅಂತ ಬರುತ್ತೆ. ಆ ಈಕ್ವೇಷನ್ ಇಟ್ಕೊಂಡು ಪ್ರಾಬ್ಲಮ್ಸ್ಗಳು ಕೂಡ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕಾಗುತ್ತೆ. ಇವೆಲ್ಲ ಕ್ಲಿಯರ್ ಆದಮೇಲೆ ಅವೆಲ್ಲ ಮೂವ್ ಆನ್ ಟು ನೆಕ್ಸ್ಟ್ ಈಸ್ ಬೋರ್ಸ್ ಅಟಾಮಿಕ್ ಮಾಡಲ್ ಅಂತ ಬರುತ್ತೆ. ಆ ಬೋರ್ಸ್ ಅಟಾಮಿಕ್ ಮಾಡಲ್ ಕೂಡ ನಾವು ಸ್ಟಡಿ ಮಾಡ್ತಾ ಹೋಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಕ್ಲಿಯರ್? ಸೊ ಈಗ ಇದಾಗಿದ್ರೆ we'll move on to the next concept is called types of series. So next is called types of series. So types of series. Next is types of series. So types of series ಅಲ್ಲಿ ಇಲ್ಲಿ ಏನೋ ಫಾರ್ಮುಲಾ ಬರುತ್ತೆ, ಲೋ ಬಿ ಪಿ ಬಾರ್ ಬಿ ಪಿ ಅಂತ ಕರೀತಾರೆ. ಎಲ್ ಬಿ ಪಿ ಬಾರ್ ಬಿ ನೆನ್ಪಿಟ್ಕೊಳ್ಳಿ. ಒಂದೊಂದು ಡೇಟಾ ಬರ್ಕೊಂಡು ಹೋಗಿ ದಿಸ್ ಇಸ್ ಕಾಲ್ಡ್ as Lyman series. First one is called Lyman series. The second one is B ನೋಡಿ, L for Lyman, B for Balmer ಬಾಲ್, L ಸೈಲೆಂಟ್ ಆಗ್ತಿದ್ದು ಬಾಮರ್ ಅಂತ ಕರಿಬೇಕು, ಬಲ್ಮರ್ ಅಲ್ಲ, ಬಾಮರ್ series. So third one is Paston series. ನೋಡಿ ಯಾಕೆ ಡಬಲ್, ಈಗ ನೋಡಿ ಎಲ್ ಬಿ ಪಿ ಬಾರ್ ಬಿ ಪಿ ಅಂತ ಹಾಕಿದೆ, ಲೋ ಬಿ ಪಿ ಬಾರ್ ಬಿ ಪಿ ಅಂತ, ಲೋ ಬಿ ಪಿ ಇಲ್ಲಿ ಎಲ್ ಲೋ ಬಿ ಪಿ ಬಾರ್ ಬಿ ಪಿ ಅಂತ ಹಾಕಿದೆ. ಯಾಕೆ ಅಂದರೆ 5 ಸೀರೀಸಲ್ಲಿ ಡಬಲ್ ಆಗುತ್ತೆ, ಮತ್ತೆ ಬಿ ಲೆಟರ್ ಮತ್ತೆ ಬರ್ತೀವಿ ನೋಡಿ. ಒಂದ್ಸಲ ಬಿ ಬಂದರೆ ಬಾಮರ್, ಪಿ ಬಂದರೆ ಪ್ಯಾಷನ್, ಮತ್ತೊಂದ್ಸಲ ಬಿ ಬರುತ್ತೆ, ಬ್ರಾಕೆಟ್,
ದಿಸ್ ಸೀರೀಸ್ ಇಸ್ ಕಾಲ್ಡ್ as ಬ್ರಾಕೆಟ್ ಸೀರೀಸ್ ಅಂತ ಕರಿತೀವಿ. ಯು ಕ್ಯಾನ್ ಕಾಲ್ ಇಟ್ as the ಬ್ರಾಕೆಟ್ ಸೀರೀಸ್. ಸೊ ಇನ್ನೊಂದು ಬರುತ್ತೆ, ಅದು ಯಾವುದಪ್ಪ ಅಂದ್ರೆ ಇದು ಪಿಫೈನ್ಡ್ ಸೀರೀಸ್. ಸೊ ಆ ಒಂದು ಕಾರಣಕ್ಕೋಸ್ಕರ ಈ ಆಲ್ಫಾಬೆಟ್ಸ್ ಲೆಟರ್ಗಳು ರಿಪೀಟ್ ಆಗೋ ಉದ್ದೇಶಕ್ಕೋಸ್ಕರ ಬಿ ಪಿ ಮೇಲೆ ಒಂದು ಬಾರ್ ಹಾಕಿದ್ದೀನಿ ನೋಡಿ. ಪಿ ನಾನು ಎಲ್ಲಿಗೆ ಹಾಕಿಲ್ಲ, ಎಲ್ ಓನ್ಲಿ ಫಾರ್ ಲೈಮನ್ ಸೀರೀಸ್, ಎಲ್ ಇಸ್ ಓನ್ಲಿ ಫಾರ್ ಲೈಮನ್ ಸೀರೀಸ್. ಬಟ್ ಬಿ ಪಿ ಮೇಲೆ ಬಾರ್ ಹಾಕಿದೆ ಅಂತಂದರೆ ಇಲ್ಲಿ ಬಿ ಅಂದರೆ ಬಾಮರ್ ಸೀರೀಸ್ ಬರುತ್ತೆ ಮತ್ತು ಪ್ಯಾಷನ್ ಸೀರೀಸ್ ಬರುತ್ತೆ, ಮತ್ತೆ ಬಿ ವಾಪಸ್ ಬರ್ತಾನೆ. ಬ್ರಾಕೆಟ್ ಸೀರೀಸ್ ಮತ್ತೊಂದು ಯಾವುದು ಪಿಫೈನ್ಡ್ ಸೀರೀಸ್. ಹಾಗಾಗಿ ನೀವು ಎಷ್ಟು ಸೀರೀಸ್ ನೆನ್ಪಿಟ್ಕೊಳ್ಳಿ. ಆದರೆ ಈ ಸೀರೀಸ್ ಏನಿದಾವಲ್ಲ ಇಲ್ಲಿ ಕೆಲವೊಂದು ವ್ಯಾಲ್ಯೂಸ್ ಬರುತ್ತೆ, ನೀವು ಎಕ್ಸಾಂಪಲ್ ಮಾಡುವ ನೆನ್ಪಲ್ಲಿ ಇಟ್ಕೊಳ್ಳಿ. ಆ ವ್ಯಾಲ್ಯೂಸ್ ಬೇಕು, ಆ ವ್ಯಾಲ್ಯೂಸ್ ಇದ್ದರೆ ಮಾತ್ರ ನಾವು ವೇವ್ ಲೆಂತ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಸಾಧ್ಯ. ರಿಡ್ಬರ್ಗ್ ಈಕ್ವೇಷನ್ ಇಂದ ವಿತ್ the help of the Rydberg equation we are going to calculate the wavelength of the lines of the series ಅಂತ ಕರಿತೀವಿ. ಈಗ ಪಾರ್ಷನ್ ಫಸ್ಟ್ ಲೈನ್, ಪಾರ್ಷನ್ ಸೆಕೆಂಡ್ ಲೈನ್, ಲೈಮನ್ ಫಸ್ಟ್ ಲೈನ್, ಈ ಥರ ಲೈನ್ಸ್ಗಳು ಬರ್ತಾ ಹೋಗುತ್ತೆ. ಆ ಲೈನ್ಸಲ್ಲಿ ಯಾವ್ಯಾವ ಸೀರೀಸ್ ಬರುತ್ತೆ ಅದರ ವೇವ್ ಲೆಂತ್ ಏನಿರುತ್ತೆ ಅಂತ ಫೈಂಡ್ ಔಟ್ ಮಾಡಲಿಕ್ಕೆ ನಮಗೆ ರಿಡ್ಬರ್ಗ್ ಈಕ್ವೇಷನ್ ಬೇಕಾಗುತ್ತೆ. ಸೊ ರಿಡ್ಬರ್ಗ್ ಈಕ್ವೇಷನ್ ನಾವು ಏನು ಮಾಡ್ತೀವಪ್ಪ ಅಂತ ಹೇಳಿದಾಗ ಲೈಮನ್ ಸೀರೀಸ್ ಬರ್ತಕ್ಕಂಥ ರೀಸನ್ ಯಾವುದಪ್ಪ ಅಂತ ಹೇಳಿದ್ರೆ ಇದು ಯು ವಿ ಅಂತ ಕರಿತೀವಿ. ಯು ವಿ ಅಂದರೆ ಅಲ್ಟ್ರಾವೈಲೆಟ್ ರೇಸ್. ಬಾಮರ್ ನಾನು ಹೇಳಿದ್ದೀನಿ, ಇಲ್ಲಿರ್ತಕ್ಕಂಥ 5 ಸೀರೀಸಲ್ಲಿ ಇವರೊಬ್ಬರೇ ನಮ್ಮ ಕಣ್ಣಿಗೆ ಕಾಣೋದು. ಯಾಕೆ ಅಂದರೆ ಇವ್ರ ಅಪಿಯರ್ಸಿಂದ ವಿಸಿಬಲ್ ರೀಸನ್, ಇದೊಂದು ಮಾತ್ರ ವಿಸಿಬಲ್ ರೀಸನ್ ಅಪಿಯರ್ ಆಗೋದಕ್ಕೋಸ್ಕರ ನಮ್ಮ ಕಣ್ಣಿಗೆ ಕಾಣುತ್ತೆ. ಇನ್ನೆಲ್ಲವೂ ಕೂಡ ನಮ್ಮ ಕಣ್ಣಿಗೆ ಕರೆಕ್ಟಾಗಿ ಕಾಣಿಸಲ್ಲ. ಸೊ ಹಾಗಾಗಿ ಇಲ್ಲಿ ಲೈಮನ್ ಸೀರೀಸು ಯು ವಿ ಅಲ್ಲಿ ಬರುತ್ತೆ, ಈ ಬಾಮರ್ ಸೀರೀಸು ವಿಸಿಬಲಲ್ಲಿ ಬಾಮರ್ ಬರುತ್ತೆ. ಈ ಪ್ಯಾಷನ್ನು ಮತ್ತು ಪಿ ಪಾಯಿಂಟು ಬ್ರಾಕೆಟ್ ಎಲ್ಲದೂ ಕೂಡ ಐ ಆರ್ ಮೀನ್ಸ್ ಇನ್ಫ್ರಾರೆಡ್, ಇಟ್ಸ್ ಆಲ್ಸೋ ಇನ್ಫ್ರಾರೆಡ್ ಗೋಳಿ. ಹಾಗಾಗಿ ಆ ಒಂದು ಕಾರಣಕ್ಕೋಸ್ಕರ ಎಷ್ಟೋ ಕೆಲವು ಸೀರೀಸ್ ಆಫ್ ಲೈನ್ಸ್ಗಳು ಪ್ರಿಸಮ್ ಹತ್ರ ಪಾಸ್ ಆಗೋದ್ರು, ಪ್ರಿಸಮ್ ಹತ್ರ ಅಲ್ಲೇ ಗ್ರೂಪಲ್ಲಿ ಇದ್ರೂ ಕೂಡ ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಯಾಕೆ ಅಂದರೆ ನಮ್ಮ ಕಣ್ಣಿಗೆ ಕಾಣಬೇಕು ಅಂತ ಹೇಳಿದ್ರೆ ಅದು ನಮಗೆ ವಿಸಿಬಲ್ ರೇಂಜ್ ಇರಬೇಕು. ವಿಸಿಬಲ್ ರೇಂಜ್ ಗೊತ್ತಾ ನಮಗೆ 380 to 700, 400 to 700 PM ಅಂತ ಕೂಡ ಇರ್ತದೆ. ದಿಸ್ ಇಸ್ ದ ರೇಂಜ್ 400 ಇಲ್ಲಿ ವಿಸಿಬಲ್ 400 PM to 700 PM ಇಸ್ ದ ವಿಸಿಬಲ್ ರೀಸನ್. ವಿಸಿಬಲ್ ರೇಂಜ್ ಎಷ್ಟಪ್ಪ ಅಂದರೆ 400 ಪಿಕೋಮೀಟರ್ ಟು 700 PM ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ಇಷ್ಟು ರೇಂಜಲ್ಲಿ ಇದ್ದರೆ ಮಾತ್ರ ನಮ್ಮ ಕಣ್ಣು ನೋಡಲಿಕ್ಕೆ ಸಾಧ್ಯ ಇದೆ. ಹಾಗೆ ಅದೊಂದು ಕೈಂಡ್ ಆಫ್ ಗ್ರೂಪ್ಸ್ಗಳು ನಮ್ಮ ಕಣ್ಣಿಗೆ ಕಾಣ್ತೇವೆ ಅಂತ ನಾವು ಕರೆಕ್ಟಾಗಿ ಹೇಳ್ಬೋದು ಸೆಂಟ್ರಲ್. ಓಕೆ, ಸೊ ಹಾಗೆ ಇಲ್ಲಿ ವ್ಯಾಲ್ಯೂಸ್ಗಳು ಏನು ಬರುತ್ತೆ, ಲೈಮನ್ ಸೀರೀಸ್ ತೊಗೊಂಡಾಗ ಇಲ್ಲಿ N1 ವ್ಯಾಲ್ಯೂ ಯಾವಾಗಲೂ 1 ಆಗಿರುತ್ತೆ. N2 ವ್ಯಾಲ್ಯೂಸ್ಗಳು 2, 3, 4 ಎಕ್ಸೆಟ್ರಾ ಈ ರೀತಿ ಬರ್ತಾ ಹೋಗುತ್ತೆ. ನೋಡಿ N1 ವ್ಯಾಲ್ಯೂಸ್ ಫಿಕ್ಸ್, ಲೈಮನಿಗೆ 1 ಬರುತ್ತೆ, ಬಾಮರಿಗೆ N1 is 2 ಈ ರೀತಿ ಬರ್ತಾ ಹೋಗುತ್ತೆ. ಈ ವ್ಯಾಲ್ಯೂಸ್ಗಳು ಬೇಕು, ಯಾಕೆ ಬೇಕು ಅಂತ ಹೇಳಿದ್ರೆ ಪ್ರಾಬ್ಲಮ್ಸ್ನ ಮಾಡಲಿಕ್ಕೆ ವ್ಯಾಲ್ಯೂಸ್ಗಳು ನಿಮಗೆ ಗೊತ್ತಿರಬೇಕು. ಕ್ಲಿಯರ್? ಸೊ ಹಾಗಾಗಿ ನೋಡಿ ಇಲ್ಲಿ ನೆಕ್ಸ್ಟ್ ಬಾಮರ್ ಸೀರೀಸ್ ಬಂದಾಗ N1 is equal to 2 ಬರುತ್ತೆ, N2 is equal to 3, 4, 5 ಎಕ್ಸೆಟ್ರಾ ಈ ಥರ ಬರುತ್ತೆ. ಅದೇ ರೀತಿ ಪ್ಯಾಷನಲ್ಲೂ ಕೂಡ N1 is equal to 3 ಅಂತ ಬರುತ್ತೆ, N2 is equal to 4, 5, 6 ಅಂತ ಬರುತ್ತೆ. ಆ ಬ್ರಾಕೆಟ್ ಅಂತ ಬಂದಾಗ N1 is equal to 4 ಅಂತ ಬರುತ್ತೆ, N2 is equal to 5, 6, 7 ಅಂತ ಬರುತ್ತೆ. ಕ್ಲಿಯರ್? ಅದೇ ರೀತಿ ಪಿಫಾಯಿಂಟ್ ಅಂತ ಬಂದಾಗ N1 is equal to 5 ಅಂತ ಬರುತ್ತೆ, N2 is equal to 6, 7, 8 ಈ ರೀತಿ ವ್ಯಾಲ್ಯೂಸ್ ಬರ್ತಾ ಹೋಗುತ್ತೆ. ಹಾಗಾಗಿ ಯಾವುದು ಫಸ್ಟ್ ಬರುತ್ತೆ ಅಂತ ನೆನಪಿರಬೇಕು. ಪ್ರಾಬ್ಲಮ್ಸ್ ಮಾಡುವಾಗ ಲೈಮನ್ ಸೀರೀಸ್ ನಿಮ್ಗೆ ಕರೆಕ್ಟಾಗಿ ಗೊತ್ತಿರಬೇಕು. ಬಟ್ ವ್ಯಾಲ್ಯೂಸ್ ಕೊಡಲ್ಲ ಅವರು, N1 ವ್ಯಾಲ್ಯೂಸನ್ನು ಕೊಟ್ಟಿರಲ್ಲ. ಬಟ್ ನಿಮಗೆ ಗೊತ್ತಿರಬೇಕು ಲೈಮನ್ ಸೀರೀಸ್ ಫಸ್ಟ್ ಬರೋದ್ರಿಂದ N1 ವ್ಯಾಲ್ಯೂ 1 ಆಗಿರುತ್ತೆ. ಅದೇ ರೀತಿ ಯಾವುದು ಪ್ಯಾಷನ್ ಸೀರೀಸ್ N1 is equal to 3 ಅದು ಅದೇ ರೇಂಜಲ್ಲಿ ಇರಬೇಕು. ಏನಾದರೂ ಒಂದು ಅದಲು ಬದಲು ಆದರೆ ಮೇಲೆ ಕೆಳಗಡೆ ಆದರೆ ಪ್ರಾಬ್ಲಮ್ ಮಾಡ್ಲಿಕ್ಕೆ ಬರಲ್ಲ. ಸೊ ಹಾಗಾಗಿ N1 ವ್ಯಾಲ್ಯೂ 2 ಅಂತ ತೊಗೊಂಡ್ರೆ ಬರಲ್ಲ. ಲೈಮನ್ ಸೀರೀಸ್ ಕೊಟ್ಟಿರ್ತಾರೆ ಪ್ರಾಬ್ಲಮಲ್ಲಿ, ನೀವು N1 ವ್ಯಾಲ್ಯೂ 2 ಅಂತ ತೊಗೊಂಡ್ರೆ ಹೋಯ್ತು ಮಾರ್ಕ್ಸ್. ಹಾಗಾಗಿ ಅವು ಅದೇ ರೀತಿ ಕಟ್ ಮಾಡ್ಕೋಬೇಕು ನೀವು. ಲೈಮನ್ನು, ಬಾಮರು, ಪ್ಯಾಷನ್ನು, ಬ್ರಾಕೆಟ್ ಮತ್ತು ಪಿ ಫಂಡ್ ಇದು ಕಲಿಯುವಾಗ ಏನಾದರೂ ಪ್ಯಾಷನ್ನು, ಪಿ ಫಂಡು ಅದು ಬ್ರಾಕೆಟ್ ಏನಾದರೂ ಅದಲು ಬದಲು ಆಯಿತು, ಅದು ಮೇಲೆ ಥರ್ಡ್ ಪ್ಲೇಸ್, ಫೋರ್ತ್, ಥರ್ಡ್ ಈ ಥರ ಏನಾದ್ರು ವೇರಿಯೇಷನ್ಸ್ ಆಯಿತು ಅಂತ ಹೇಳಿದ್ರೆ N1 ವ್ಯಾಲ್ಯೂನ ಬರೆಯೋದು ತಪ್ಪಾಗುತ್ತೆ. N1 ವ್ಯಾಲ್ಯೂ ತಪ್ಪಾದರೆ ಪೂರ ಪ್ರಾಬ್ಲಮ್ ಕೂಡ ತಪ್ಪಾಗುತ್ತೆ. ದಟ್ಸ್ ಆಲ್. ಹಾಗಾಗಿ ಈ ಎಮಿಷನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್ನಿಂದ ನಾವು 5 ಸೀರೀಸನ್ನು ನೋಡ್ಬೋದು. ಆ 5 ಸೀರೀಸಲ್ಲಿ ಒಂದು ಸೀರೀಸ್ ಆಫ್ ಲೈನ್ಸ್ ನಮ್ಮ ಕಣ್ಣಿಗೆ ಕಾಣುತ್ತೆ. ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥ ಸೀರೀಸ್ ಆಫ್ ಲೈನ್ ಯಾವುದಪ್ಪ ಅಂತ ಹೇಳಿದ್ರೆ ಬಾಮರ್ ಸೀರೀಸ್ ಆಫ್ ಲೈನ್ ಅಂತ ಕರಿತೀವಿ. ಸೊ ಹಾಗಾಗಿ ಇನ್ನು ಉಳಿದವೆಲ್ಲ ಕೂಡ ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಯಾಕೆ ಕಾಣಿಸಲ್ಲ ಅಂತ ಹೇಳಿದ್ರೆ ಈ ಲೈನ್ಸ್ಗಳು ವಿಸಿಬಲ್ ರೀಜನಲ್ಲಿ ಅಪಿಯರ್ ಆಗಲ್ಲ. ಕೆಲವು ಯು ವಿಯಲ್ಲಿ ಅಪಿಯರ್ ಆಗ್ತವೆ, ಕೆಲವು IR ಅಲ್ಲಿ ಅಪಿಯರ್ ಆಗ್ತವೆ. ಯು ವಿ ಅಂದರೆ ಅಲ್ಟ್ರಾವೈಲೆಟ್ ರೇಸ್ ಅಂತ ಕರಿತೀವಿ, IR ಅಂದರೆ ಇನ್ಫ್ರಾರೆಡ್ ರೇಸ್ ಅಂತ ಕೂಡ ಕರಿತೀವಿ. ಸೊ ಆಗ ಆ ಒಂದು ಕಾರಣಕ್ಕೋಸ್ಕರ ನಾವು ಅದನ್ನು ನೋಡಲಿಕ್ಕೆ ಚಾನ್ಸ್ ಇಲ್ಲ ಅಂತ ಅನ್ಕೋಬೋದು. ಸೊ ಇದಾಗಿದ್ದರೆ ಇದೆಲ್ಲ ಸೀರೀಸ್ ಆಫ್ ಲೈನ್ಸು ಸ್ವಲ್ಪ ಕಲ್ತ್ಕೊಳ್ಳಿ. ಇದಕ್ಕೆ ಈಸಿ ಕರಿಬೇಕಂದ್ರೆ ಫಾರ್ಮುಲಾ ಲೋ ಬಿ ಪಿ ಬಾರ್ ಬಿ ಪಿ ಅಂತ ಕರಿತೀವಿ. ಇಲ್ಲಿ L ಅಂದರೆ ಲೈಮನ್ನು, ಬಿ ಅಂದರೆ ಬಾಮರು, ಪಿ ಅಂದರೆ ಪಾಷನ್. ಬಾರ್ ಹಾಕಿದ್ರಿಂದ ಪುನಃ ಮತ್ತೆ ಬರ್ತವೆ ಅಂತ. ಯಾವುದೇ ಬಿ ಮತ್ತು ಪಿ ಮೇಲೆ ನಾನು ಅಡ್ಡ ಬಾರ್ ಹಾಕಿದ್ದೀನಿ.
ಅಡ್ಡ ಬಾರ್ ಹಾಕಿದ್ದೀನಿ ಅಂದರೆ ಅರ್ಧ ಅಲ್ಲಿಗೆ ಆ ಲೆಟ್ರು ಮತ್ತೆ ಪುನಃ ರಿಪೀಟ್ ಆಗುತ್ತೆ. ಮತ್ತೆ ಬಿ ಇಂದ ಒಂದು ಲೆಟ್ರ್ ಬಂದಿದೆ ಬ್ರಾಕೆಟ್ ಅಂತ, ಮತ್ತೆ ಪಿ ಇಂದ ಏನು ಬರುತ್ತೆ ಪಿ ಪಾಯಿಂಟ್ ಅಂತ ಬಂದಿದೆ. ಸೊ ಅದಕ್ಕೋಸ್ಕರ ಅದು ರಿಪೀಟ್ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ನಾನು ಹಾಕಿದ್ದೀನಿ. ಕ್ಲಿಯರ್, ಇಷ್ಟ ಆಗಿದೆ. ಸೊ ಇದಾಗಿದ್ರೆ ಸೊ ಐ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಕಾಲ್ಡ್ ರಿಡ್ಬರ್ಗ್ ಈಕ್ವೇಷನ್ ಅಂತ ನಾನು ಸ್ಟಾರ್ಟ್ ಮಾಡ್ತೀನಿ. ನೆಕ್ಸ್ಟ್ ಈಸ್ ರಿಡ್ಬರ್ಗ್ ಈಕ್ವೇಷನ್. ಲೈಮನ್ ಸೀರೀಸ್ ಆಗಿದೆ. ಟೈಪ್ಸ್ ಆಫ್ ಸೀರೀಸ್ ಸಿಂಪಲ್ ಇಟ್ಕೊಂಡು 2 ಮಾರ್ಕ್ಸ್ ಕೇಳಿದ್ರೆ ರೈಟ್ ದ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಸೀರೀಸ್ ಆಫ್ ಲೈನ್ಸ್ ಅಂತ ಕೇಳಿದ್ರೆ ನಿಮಗೆ. ಸೊ ವಿ ಕ್ಯಾನ್ ರೈಟ್ ಇಟ್ ಲೈಮನ್ ಸೀರೀಸು, ಬಾಮರ್ ಸೀರೀಸು, ಪಾಷನ್ ಸೀರೀಸು, ಬ್ರಾಕೆಟ್ ಸೀರೀಸು ಮತ್ತು ಪಿಫಾಂಡ್ ಸೀರೀಸ್ ಅಂತ ಬರ್ಕೊಳ್ಳಿ. ಸೊ ಇದಾಗಿದ್ರೆ ಐ ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಈಸ್ ಕಾಲ್ಡ್ ರಿಡ್ಬರ್ಗ್ ಈಕ್ವೇಷನ್ ಅಂತ ಬರ್ತದೆ. ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಕಾಲ್ಡ್ Rydberg equation. You can call it as the Rydberg equation. So what is the use of this equation? Rydberg equation ಅಂದ್ರೆ the wave number of any spectrum in any series can be calculated using this equation. The wave number and wavelength. The wave number and wavelength of any spectrum of series of lines. Any spectrum series of lines can be calculated by using this relation. So this relation is called as the Rydberg equation. ಈ ಒಂದು ರಿಲೇಷನ್ ನಾವು ಎಂತ ಕರಿತೀವಪ್ಪ ಅಂತಂದ್ರೆ so we can call it as the Rydberg equation ಅಂತ ಕೂಡ ಕರಿತಾ ಹೋಗ್ತೀವಿ. So that's we can call it as the Rydberg equation. This Rydberg equation is given by 1 by lambda is equal to r into 1 by lambda is equal to r into 1 by n1 square minus 1 by n2 square ಅಂತ ಕರೀತಾರೆ. This is the Rydberg equation. So 1 by lambda is equal to r into 1 by n1 square minus 1 by n2 square, where r is Rydberg constant. What is the value for here? Where r is Rydberg constant. Where r is Rydberg constant. So what is the value? What is the value for here? ನಿನ್ನೆ ಹೇಳಿ ನೋಡಿ ನಿಮಗೆ ನೆನಪಿದೆಯಾ? ಸೊ ಪ್ಲಾಂಕ್ಸ್ ಕ್ವಾಂಟಮ್ ಥಿಯರಿ ಹೇಳುವಾಗ ಒಂದು ಈಕ್ವೇಷನ್ ಹೇಳಿದ್ದೆ. ಸೊ ದಿಸ್ ಕಾಲ್ಡ್ ಪ್ಲಾಂಕ್ಸ್ ಈಕ್ವೇಷನ್ ಈಸ್ ಈಕ್ವಲ್ ಟು h nu ಅಂತ ಹೇಳಿದ್ದೀನಿ. H is Planck's constant 6.6 into 25. Okay. What is Planck's H is Planck's constant? What is the value for Planck's constant? 6.625 10 to the power of minus 34 joules per second ಅಂತ ಹೇಳಿದ್ದಾನೆ. ಅದೇ ರೀತಿ R is Rydberg constant. Its value is 10967800 meter inverse ಅಂತ ಕೂಡ ಕರಿತೀವಿ. Its value is called 10967800 meter inverse. This is the standard value for the Rydberg constant. ಬೇಕೇ ಬೇಕು ಪ್ರಾಬ್ಲಮ್ಸ್ ಮಾಡುವಾಗ ಈ Rydberg constant ವ್ಯಾಲ್ಯೂ ಬೇಕಾಗುತ್ತೆ. ಈ Rydberg constant ವ್ಯಾಲ್ಯೂ ಇಲ್ಲ ಅಂತ ಹೇಳಿದ್ರೆ ನಾವು ಪ್ರಾಬ್ಲಮ್ಸನ್ನು ಮಾಡ್ಲಿಕ್ಕೆ ಬರಲ್ಲ. ಸೊ ಹಾಗಾಗಿ ಸೊ ದಿಸ್ ಈಸ್ ದ Rydberg constant. Rydberg equation is very very important ಅಂತ ನಾವು ಅನ್ಕೋಬಹುದು. ಕ್ಲಿಯರ್. ಸೊ ಹಾಗಾಗಿ ಈ ಈಕ್ವೇಷನ್ಸ್ ಮೇಲೆ ಒಂದು ಪ್ರಾಬ್ಲಮ್ಸ್ ಇದಾವೆ. ಒಂದೇ ಒಂದು ಪ್ರಾಬ್ಲಮ್ಸ್ ನಾವು ಸ್ಟಡಿ ಮಾಡೋಣ. ಯಾವ ರೀತಿ ಮಾಡಬೇಕಂತ ನಾನು ಕ್ಲಿಯರ್ ಕಟ್ ನೀವು ಹೇಳ್ತೀನಿ. ಆ ವ್ಯಾಲ್ಯೂಸ್ಗಳು ಏನು ಬರ್ತದೆ ನೀವು ಫೈಂಡ್ ಔಟ್ ಮಾಡ್ಕೊಂಡ್ರೆ ಸಾಕು ಅಂತ ಅನ್ಕೊಳ್ಳಿ. ಕ್ಲಿಯರ್. ನೋಡಿ 5 ಸೀರೀಸ್ ಆಫ್ ಲೈನ್ಸ್ ಬರುತ್ತೆ. ಲೈಮನ್ ಸೀರೀಸು, ಬಾಮರ್ ಸೀರೀಸು, ಪ್ಯಾಷನ್ ಸೀರೀಸು, ಬ್ರಾಕೆಟ್ ಸೀರೀಸು ಮತ್ತು ಪಿಫಾಂಡ್ ಸೀರೀಸು. ಸೊ ಅದರಲ್ಲಿ ಇರ್ತಕ್ಕಂಥ ವೇವ್ ಲೆನ್ಸ್ಗಳನ್ನ, ವೇವ್ ನಂಬರ್ಸನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಒಂದು ಫಾರ್ಮುಲಾ ಇದೆ. ಅದನ್ನು ರಿಡ್ಬರ್ಗ್ ಫಾರ್ಮುಲಾ, ರಿಡ್ಬರ್ಗ್ ಈಕ್ವೇಷನ್ ಅಂತ ಕೂಡ ಕರಿತೀವಿ. ಅದನ್ನು ರಿಡ್ಬರ್ಗನ್ನು ಸೈಂಟಿಸ್ಟ್ ನಮಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಆ ರಿಡ್ಬರ್ಗ್ ಈಕ್ವೇಷನ್ ಅಥವಾ ರಿಡ್ಬರ್ಗ್ ಈಕ್ವೇಷನ್ ಇಸ್ 1 by lambda is equal to r into 1 by n1 square minus 1 by n2 square ಅಂತ ಬರ್ಕೊಳ್ತೀವಿ. ವೇರ್ r is Rydberg constant ಅಂತ ಹೇಳ್ತೀವಿ. ಅದರ ವ್ಯಾಲ್ಯೂ 10967800 ಮೀಟರ್ ಇನ್ವರ್ಸ್ ಅಂತ ಕೂಡ ಹೇಳ್ತೀವಿ. ಸೊ ಹಂಗೆ Rydberg ಈಕ್ವೇಷನ್ ಪ್ರಾಬ್ಲಮ್ಸ್ ಒಂದೊಂದು ಪ್ರಾಬ್ಲಮ್ಸ್ ಸ್ಟಡಿ ಮಾಡ್ತಾ ಹೋಗೋಣ. ಇಲ್ಲಿ ನೋಡಿ ಒಂದು ಪ್ರಾಬ್ಲಮ್ ಹೇಳಿದ್ದಾರೆ ಅವ್ರು ಏನಂತ ಹೇಳಿದ್ರೆ ಟೆಕ್ಸ್ಟ್ ಬುಕ್ಕಲ್ಲಿ ಅಂತ ಹೇಳಿದ್ರೆ ಒಂದು ಬುಕ್ಕಲ್ಲಿ ಹೇಳಿದ್ರಲ್ಲಿ ಸೊ ಕ್ಯಾಲ್ಕುಲೇಟ್ ದ ವೇವ್ ನಂಬರ್, ದ ವೇವ್ ಲೆಂತ್ ಆಫ್ ದ ಫಸ್ಟ್ 2 lines ಇನ್ ದ ಪ್ಯಾಷನ್ ಸೀರೀಸ್ ಆಫ್ ಹೈಡ್ರೋಜನ್ ಸ್ಪೆಕ್ಟ್ರಮ್ ಅಂತ ಹೇಳ್ತಾರೆ. ನೋಡಿ ಕ್ಯಾಲ್ಕುಲೇಟ್ ದ ವೇವ್ ಲೆಂತ್ ಆಫ್ ದ ಫಸ್ಟ್ 2 lines in the Passion series of hydrogen spectrum ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಹೇಳುವರು ಕ್ಯಾಲ್ಕುಲೇಟ್ ದ wavelength of the first 2 lines in the Passion series of hydrogen spectrum. Passion series of hydrogen spectrum ಅಂತ ಹೇಳ್ತಾರೆ. ನೋಡಿ ಓಕೆ, ಕ್ಯಾಲ್ಕುಲೇಟ್ ದ ವೇವ್ಲೆಂತ್ ಆಫ್ ದ ಫಸ್ಟ್ 2 lines ದ ಪ್ಯಾಷನ್ ಸೀರೀಸ್. ಕ್ಲಿಯರ್ ಅಂತಲೇ ಬಂದ್ಬಿಡಬೇಕು. ಅವ್ರು ಕೇಳಿರೋ ಸೀರೀಸ್ ಯಾವ್ದು ಹೇಳಿ? ಪ್ಯಾಷನ್ ಸೀರೀಸ್. ಅವ್ರು ಏನಾದ್ರು ಕೇಳಿದ್ರೆ ಯಾವುದು? ಪ್ಯಾಷನ್ ಸೀರೀಸು. ನೀವು ಇವಾಗ ನೋಡಿ ಕೌಂಟ್ ನೋಡ್ಕೋಬೇಕು ಯಾವಾಗಲೂ ಕೂಡ. ಲೈಮನ್ ಸೀರೀಸ್, ಬಾಮರ್ ಸೀರೀಸ್, ಪ್ಯಾಷನ್ ಬಂತ. ಪ್ಯಾಷನ್ ಸೀರೀಸು ಆ ಒಂದು ಸೀರೀಸಲ್ಲಿ ಎಷ್ಟನೇದು? 3ನೇದು, 3rd ಪ್ಲೇಸ್. ನೆನಪಲ್ಲಿ ಇಟ್ಕೊಳ್ಳಿ. ಫಸ್ಟು ಲೈಮನ್ ಬರ್ತಾರೆ,
ಎರಡನೇದು ಬಾಮರ್ ಬರ್ತಾರೆ, ಮೂರನೇದು ಪ್ಯಾಷನ್ನು, ನಾಲ್ಕನೇದು ಬ್ರಾಕೆಟು, ಐದನೇದು ಪಿ ಫಂಡ್. ಅವ್ರು ಕೇಳಿರೋ ಸೀರೀಸ್ ಆಫ್ ಲೈನ್ಸ್ ಯಾವ್ದು ಕೇಳಿರೋದು ಅವರು ಪ್ಯಾಷನ್ ಕೇಳಿದ್ದಾರೆ. ಸೊ ಪ್ಯಾಷನ್ ಅಂತ ಬಂದಾಗ ಎನ್ ಒನ್ ವ್ಯಾಲ್ಯೂ ಏನಾಗಿರುತ್ತೆ, N1 is 1. ನೆನ್ಪಿಟ್ಕೊಳ್ಳಿ, ಇಲ್ಲಿ N1 ವ್ಯಾಲ್ಯೂ is equal to 1 ಆಗಿರುತ್ತೆ. ಅವ್ರು ಕೇಳಿದ್ರೆ ಫಸ್ಟ್ 2 ಲೈನ್ಸ್ ಅಂತ ಕೇಳ್ತಾರೆ. ಫಸ್ಟ್ 2 ಲೈನ್ಸ್ ಅಂತ ಕೇಳೋದ್ರಿಂದ ನೆನಪಲ್ಲಿ ಇಟ್ಕೊಳ್ಳಿ, 2 ಲೈನ್ ಆಗಿದೆ ಅಂತ ಹೇಳುವಾಗ ಫಸ್ಟ್ 2 ಲೈನ್ಸ್ ಅಂತ ಕೇಳೋದ್ರಿಂದ ನೀವು ಬರಿಬೇಕಾದ ಪಾಯಿಂಟ್ಸ್ ನೋಡ್ಕೊಂಡು ಹೇಳ್ತಾರೆ. ಫಸ್ಟ್ 2 ಲೈನ್ಸ್ ಅಂತ ಕೇಳೋದ್ರಿಂದ ಇಲ್ಲಿ ಪ್ಯಾಷನ್ ಇಸ್ ಯಾವುದೇ ಕಾರಣಕ್ಕೂ ಪ್ಯಾಷನ್ ಸೀರೀಸ್ ಅಂತ ಕೇಳಿದಾಗ N1 ವ್ಯಾಲ್ಯೂ ಏನಾಗಿರುತ್ತೆ, ಥರ್ಡ್ ಸೀರೀಸ್ ತಾನೆ. N1 is equal to 3 ಆಗಿರುತ್ತೆ. 2 ಲೈನ್ಸ್ ಕೇಳೋದ್ರಿಂದ N2 is equal to 4, 5 ಆಗಿರುತ್ತೆ. ನೆನಪಲ್ಲಿ ಇಟ್ಕೊಳ್ಳಿ, ಅವ್ರೇನಾದ್ರು 3 ಲೈನ್ಸ್ ಅಂತ ಕೇಳಿದ್ರೆ 4, 5, 6 ಆಗ್ತಾ ಇರ್ತಿತ್ತು. ನೆನಪಿದ್ಯಾ? ಕ್ಯಾಲ್ಕುಲೇಟ್ ದ ವೇವ್ ಲೆಂತ್ ಆಫ್ ದ ಫಸ್ಟ್ 2 ಲೈನ್ಸ್ ದ ಪ್ಯಾಷನ್ ಸೀರೀಸ್ ಆಫ್ ಹೈಡ್ರೋಜನ್ ಸ್ಪೆಕ್ಟ್ರಮ್ ಅಂತ ಕೇಳೋದ್ರಿಂದ ಪ್ಯಾಷನ್ ಸೀರೀಸ್ ಎಷ್ಟನೇ ಸೀರೀಸಲ್ಲಿ 3ನೇ ಸೀರೀಸ್. ಅದು ಫಸ್ಟ್ನೇ ಸೀರೀಸು ಲೈಮನ್ ಸೀರೀಸು, ಎರಡನೇದು ಬಾಮರ್ ಸೀರೀಸು, ಮೂರನೇದು ಪ್ಯಾಷನ್ ಸೀರೀಸು. ಆಗ ಪ್ಯಾಷನ್ ಅವ್ರು ಎಷ್ಟನೇವರು, ಅವರು 3ನೇ ಸೀರೀಸ್ ಪ್ಯಾಷನ್. ಸೊ ಪ್ಯಾಷನ್ 3ನೇ ಸೀರೀಸ್ ಇರೋದ್ರಿಂದ ಆ N1 ವ್ಯಾಲ್ಯೂ ಏನಾಗಿರುತ್ತೆ, 3 ಆಗಿರುತ್ತೆ. N1 ವ್ಯಾಲ್ಯೂ ಇಸ್ 3 ಆಗಿರುತ್ತೆ, ಸರಿನಾ? ಅದೇ ರೀತಿ N2 ವ್ಯಾಲ್ಯೂ ಏನು, ಫಸ್ಟ್ 2 ಲೈನ್ಸ್ ಅಂತ ಹೇಳೋದ್ರಿಂದ 4, 5, 4 ಮತ್ತು 5 ಆಗಿರುತ್ತೆ. ಅಪ್ಲೈ ಮಾಡ್ಬೋದಾ ಈಗ? ವೆರಿ ಕ್ಲಿಯರ್ ನೋಡಿ, 1/λ is equal to R into 1/N1² into 1/N2² ಅಂತ ಬರ್ಕೊಂಡೆ. ಸೊ ವಾಟ್ ಇಸ್ ದ ವ್ಯಾಲ್ಯೂ ಫಾರ್ R? R is given. R ವ್ಯಾಲ್ಯೂ ಕೊಟ್ಟಿದ್ರು ಅವರು 10967800 ಮೀಟರ್ಸ್ ಕರೀತಾರೆ. ಈ ವ್ಯಾಲ್ಯೂ ಇದೆಯಲ್ಲ ಬರ್ಕೋಬೋದು, 10967800 ಇಂಟು 1/N1² ಅಂದರೆ ಏನು, ಪ್ಯಾಷನ್ 3² ಮೈನಸ್ N2² ಅಂದರೆ ಏನು, ಇದು 3, 4. ನೆನ್ಪಿಟ್ಕೊಳ್ಳಿ, ಫಸ್ಟ್ 2 ಲೈನ್ಸ್ ಅಂತ ಹೇಳಿದಾಗ N1 ವ್ಯಾಲ್ಯೂ ಇಸ್ ಕಾನ್ಸ್ಟೆಂಟ್, N1 is 3. ಹಾಗಾಗಿ N2 ವ್ಯಾಲ್ಯೂ 4 ಆಗಿರುತ್ತೆ ಫಸ್ಟ್ ಲೈನಿಗೆ. ದಿಸ್ ವಾಸ್ ಫಸ್ಟ್ ಲೈನ್, ಇದು ಫಸ್ಟ್ ಲೈನಿಗೆ ಏನು ಬರಬೇಕಿದೆ, 1/4². ಸಿಂಪ್ಲಿಫೈ ಮಾಡಿ 10967800 1/9 3 3 9 4 4 16 ನೋಡಿ. ಇದನ್ನೆಲ್ಲ LCM ತೊಗೊಂಡ್ರೆ ಒಂದು ವ್ಯಾಲ್ಯೂ ಬರುತ್ತೆ, ಅದನ್ನು ನೀವು ಫೈಂಡ್ ಔಟ್ ಮಾಡ್ಕೊಳ್ಳಿ ಜನರಾಗಿ. ಓಕೆ, ಫೈಂಡ್ ಔಟ್ ಮಾಡ್ಕೊಳ್ಳಿ. ವೇವ್ ಲೆಂತ್ ಅಂತ ಗೊತ್ತಿದೆ, ವೇವ್ ಲೆಂತ್ ಅಂದ್ರೆ ಗೊತ್ತಲ್ಲ, ವೇವ್ ಲೆಂತ್ ಯೂನಿಟ್ ಏನಪ್ಪ, ಮೀಟರ್ ಇನ್ವರ್ಸ್ ಅಥವಾ ಸೆಂಟಿಮೀಟರ್ ಇನ್ವರ್ಸ್ ಅಂತ ಬೇಕಾದ್ರೆ ನೀವು ಬರ್ಕೊಂಡು ಹೋಗ್ಬೋದು. ಅಥವಾ ವೇವ್ ಲೆಂತ್ ನಾವೇಂತೀವಿ ಆ್ಯಂಗ್ಸ್ಟ್ರಾಮ್ ಅಲ್ಲೂ ಕೂಡ ಹೇಳ್ಬೋದು. ಆ್ಯಂಗ್ಸ್ಟ್ರಾಮನ್ನು ಮೀಟ್ರಿಗೆ ಕನ್ವರ್ಟ್ ಮಾಡಿ ಬೇಕಾದ್ರೆ 10⁻⁻10 ಮೀಟ್ರಿಗೆ ಕೂಡ ಕನ್ವರ್ಟ್ ಮಾಡ್ಬೋದು. ನ್ಯಾನೋಮೀಟ್ರ್ ಅಂತ ಯೂನಿಟನ್ನು ಕೂಡ ಹೇಳ್ತಾ ಹೋಗ್ಬೋದು. ಸೊ ಹಾಗಾಗಿ ನಾನು ಕ್ಯಾಲ್ಕುಲೇಷನ್ಸ್ ಹೇಳ್ತಾ ಇಲ್ಲ, ನಿಮಗೆ ಪ್ರಾಬ್ಲಮ್ಸ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಕ್ಲಿಯರ್ ನೋಡಿ, ಅರ್ಥ ಮಾಡ್ಕೊಳ್ಳಿ ಈಗ. ಸೊ ಇಲ್ಲಿ 2 ಲೈನ್ಸ್ ಕೇಳೋದ್ರಿಂದ N1 ವ್ಯಾಲ್ಯೂ 3 ಇದೆ ಮತ್ತು N2 ವ್ಯಾಲ್ಯೂ 4 ಇದು ಫಸ್ಟ್ ಲೈನ್. ಅದೇ ಸೆಕೆಂಡ್ ಲೈನ್ ಆದರೆ ಇದೇ ಪ್ರಾಬ್ಲಮ್ ಅಲ್ಲಿ 1/λ2 ಸೆಕೆಂಡ್ ಲೈನ್ ಇಸ್ ಈಕ್ವಲ್ ಟು 10967800 ಇಂಟು 1/3² ಮೈನಸ್ 1/5². ಕ್ಲಿಯರ್ ನೋಡಿ, N1 ವ್ಯಾಲ್ಯೂ 3, 4 ಬಂದರೆ ಫಸ್ಟ್ ಲೈನ್, N1 ವ್ಯಾಲ್ಯೂ 3, 5 ಬಂದರೆ ಸೆಕೆಂಡ್ ಲೈನ್. ಇವ್ರನ್ನ ಸಿಂಪ್ಲಿಫೈ ಮಾಡಿದ್ರೆ 10967800 1/9 ಮೈನಸ್ 1/25 LCM ತೊಗೊಳ್ಳಿ, ಅದೇನು ವ್ಯಾಲ್ಯೂ ಬರುತ್ತೋ ಆ ವ್ಯಾಲ್ಯೂ ನೋಡ್ಕೊಳ್ಳಿ ಜನರಲ್ಲ. ಇಷ್ಟು ನೋಡ್ಕೋಬೋದು. ಕ್ಲಿಯರ್? ನಾನು ಹೇಳ್ತಿರೋದು ನಿಮಗೆ ಏನಪ್ಪ ಅಂತ ಹೇಳಿದ್ರೆ, ಪ್ರಾಬ್ಲಮ್ಸನ್ನ ಕೇಳಿದಾಗ ಸ್ವಲ್ಪ ಅಬ್ಸರ್ವ್ ಮಾಡಿ, ಯಾವ ಸೀರೀಸ್ ಕೇಳಿದರೆ ಎಷ್ಟು ಲೈನ್ಸ್ ಕೇಳಿದ್ದಾರೆ ಅಷ್ಟೇ ಬೇಕಾದ್ರೆ. ಅವ್ರು ಇದೇ ಪ್ರಾಬ್ಲಮ್ಸನ್ನ ಲೈಮನ್ ಅಂತ ಕೇಳಿದ್ರೆ N1 ವ್ಯಾಲ್ಯೂ ಏನಾಗುತ್ತೆ, 1 ಆಗುತ್ತೆ. 2 ಲೈನ್ಸ್ ಕೇಳಿದ್ರೆ 2, 3 ಆಗುತ್ತೆ. ಸೇಮ್ ಥಿಂಗಲ್ಲಿ ನೀವು ಕ್ಯಾರಿ ಮಾಡಿದ್ರೆ ಯಾವ ಪ್ರಾಬ್ಲಮ್ಸ್ ಕಷ್ಟ ಆಗಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಓಕೆ, ಈ ಥರ ಪ್ರಾಬ್ಲಮ್ಗಳು ಇರ್ತವೆ. ಈ ಪ್ರಾಬ್ಲಮ್ಸ್ಗಳು ನೀವು ನೋಡ್ಕೊಂಡ್ರೆ ಸಾಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆ, ಸೊ ದಟ್ಸ್ ಆಲ್. ಇಷ್ಟು ಪ್ರಾಬ್ಲಮ್ಸ್ಗಳು ನೋಡಿಕೊಂಡ್ರೆ ಸೊ ವೆಲ್ ಆ್ಯಂಡ್ ಗುಡ್ ಅಂತ ನಾನು ಹೇಳಿದ್ದೀನಿ. ಫಸ್ಟ್ ನಿಮ್ಮ ತಲೆಯಲ್ಲಿ ಏನಿರಬೇಕು, ರೆಡ್ಬರ್ಗ್ ಈಕ್ವೇಷನ್ಸ್ ಇರಬೇಕು, ಯಾವ ಸೀರೀಸ್ ಕೇಳ್ತಾರೆ ಅಂತ ಕರೆಕ್ಟಾಗಿ ಗೊತ್ತಿರಬೇಕು. ಕ್ಲಿಯರ್? ಇದೊಂದನ್ನು ಯಾವುದೇ ಕಾರಣಕ್ಕೂ ನೀವು ಮರಿಬೇಡಿ. ಕ್ಲಿಯರ್? ಇದೇ ಪ್ರಾಬ್ಲಮಲ್ಲಿ ಅವ್ರಿಗೆ ಏನಾದ್ರು ಕ್ಯಾಲ್ಕುಲೇಟ್ ದ ವೇವ್ ಲೆಂತ್ ಆಫ್ ಲೈಮನ್ ಸೀರೀಸ್ ಫಾರ್ ಫಸ್ಟ್ 3 ಲೈನ್ಸ್ ಅಂತ ಕೇಳಿದರು, ಅಥವಾ ಬಾಮರ್ ಅಂತ ಕೇಳಿದರು. ನಿಮ್ಮ ತಲೆಯಲ್ಲಿ ಏನಿರಬೇಕಪ್ಪ ಅಂದರೆ, ಫಸ್ಟ್ N1 is equal to ಲೈಮನ್ ಕೇಳಿದರೆ ಬಂದಿದೆ, 2 ಲೈನ್ಸ್ ಕೇಳಿದರೆ 2, 3 ಆಗಿರುತ್ತೆ. ಯಾವುದರಲ್ಲಿ? ಲೈಮನ್. ಅದೇ ಬಾಮರ್ ಕೇಳಿದಾಗ N1 is equal to 2 ಆಗಿರುತ್ತೆ. ಫಸ್ಟ್ 2 ಲೈನ್ಸ್ ಅಂತ ಕೇಳಿದಾಗ 3, 4 ಆಗಿರುತ್ತೆ. ನೋಡಿಕೊಳ್ಳಿ ಹೇಳುವಾಗ, ದಿಸ್ ಆರ್ ಕಾಲ್ಡ್ N1 is N2 is equal to 2, 3. This N2 is equal to 3, 4. ಕ್ಲಿಯರ್? ಅದೇ ರೀತಿ ಪ್ಯಾಷನ್ ಕೇಳಿದಾಗ N1 is equal to 3 ಆಗಿರುತ್ತೆ. ಫಸ್ಟ್ 2 ಲೈನ್ಸ್ ಅಂತ ಕೇಳೋದ್ರಿಂದ N2 ವ್ಯಾಲ್ಯೂ is equal to 4, 5 ಆಗಿರುತ್ತೆ. ಅದೇ ಒಂದು ಬ್ರಾಕೆಟ್ ಅಂತ ಕೇಳುವಾಗ N1 is equal to 4 ಆಗಿರುತ್ತೆ. ಫಸ್ಟ್ 2 ಅಂತ ಕೇಳಿದಾಗ 5, 6 ಆಗಿರುತ್ತೆ. ಅದೇ ಪಿ ಪಾಯಿಂಟ್ ಕೇಳುವಾಗ N1 is equal to 5 ಆಗಿರುತ್ತೆ. N2 is equal to ಏನಾಗಿರುತ್ತಪ್ಪ ಅಂದರೆ
6,7 ಆಗಿದೆ. ಈ ರೀತಿ ಮಾಡಬೇಕು. ಇದು ನಿಮಗೆ ಗೊತ್ತಿರಬೇಕು. ಫಸ್ಟ್ ಪ್ರಾಬ್ಲಮ್ ನೋಡಿದ ತಕ್ಷಣ ಕ್ಯಾಲ್ಕುಲೇಟ್ ದ ವೇವ್ ಲೆಂತ್ ಆಫ್ ಲೈಮನ್ ಸೀರೀಸ್ ಫಾರ್ ಫಸ್ಟ್ 2 ಲೈನ್ಸ್. ಫಾರ್ ಫಸ್ಟ್ 2 ಲೈನ್ಸ್ ಇನ್ ದ ಎಮಿಷನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್ ಅಂತ ಕೇಳಿದ ತಕ್ಷಣ ಲೈಮನ್ ಸೀರೀಸಿನ N1 ವ್ಯಾಲ್ಯೂ ಎಷ್ಟು 1. 2 ಲೈನ್ಸ್ ಅಂತ ಕೇಳಿದ್ರಿಂದ ಅವರು 2,3 ಏನೂ ಕೇಳಿದಂಗೆ ಕ್ಯಾಲ್ಕುಲೇಟ್ ದ ವೇವ್ ಲೆಂತ್ ಫಾರ್ ಲೈಮನ್ ಸೀರೀಸ್ ಇನ್ ದ ಫಸ್ಟ್ ಲೈನ್ ಅಂತ ಕೇಳಿದ್ರೆ ಓನ್ಲಿ 1 ಲೈನ್ ಇರುತ್ತೆ. N1 1 ಆಗಿರುತ್ತೆ, N2 2 ಆಗಿರುತ್ತೆ. ಓನ್ಲಿ ಫಸ್ಟ್ ಲೈನ್ ಅಂತ ಕೇಳಿದ್ರೆ ಫಸ್ಟ್ ನಂಬರ್ ಆಫ್ ದಿ N2 ವ್ಯಾಲ್ಯೂ. 2 ಲೈನ್ಸ್ ಅಂತ ಕೇಳಿದ್ರೆ ಸೆಕೆಂಡ್ ನಂಬರ್ ಆಫ್ ದಿ N2 ವ್ಯಾಲ್ಯೂಸ್. ನೆನ್ಪಿಟ್ಕೊಳ್ಳಿ. ಬಾಮರ್ ಅಂತ ಕೇಳಿದ್ರೆ N1 is 2, ಸೆಕೆಂಡ್ ಲೈನ್ ಆದರೆ 3,4 ಇಷ್ಟು ನೆನಪಿರಬೇಕು. ಫಸ್ಟ್ ಲೈನ್ ಕೇಳಿದ್ರೆ N2 ವ್ಯಾಲ್ಯೂ ಒಂದೇ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ನೀವು ಬರೆಯುವಾಗ ಯಾವ ಸೀರೀಸ್ ನೋಡ್ಕೋಬೇಕು, ಆದರೆ N1 ವ್ಯಾಲ್ಯೂ N2 ವ್ಯಾಲ್ಯೂ ನಿಮ್ಗೆ ಗೊತ್ತಿರಬೇಕು. ಖಂಡಿತ ಎಕ್ಸಾಮಲ್ಲಿ N1 N2 ವ್ಯಾಲ್ಯೂಸ್ ಕೊಟ್ಟಿರಲ್ಲ, ಬೇಕಾದ್ರೆ 6 ವ್ಯಾಲ್ಯೂ ಕೊಟ್ಟಿರ್ತಾರೆ. ರಿಡ್ಬರ್ಗ್ ವ್ಯಾಲ್ಯೂ ಇದೆಯಲ್ಲ, ಆ ಕಾನ್ಸ್ಟೆಂಟ್ ವ್ಯಾಲ್ಯೂ ನಿಮ್ಗೆ ಕೊಟ್ಟಿರ್ತಾರೆ. ಅದು ನೀವು ಮಾಡಬೇಕಾದ ಕೆಲಸ ಏನಪ್ಪ ಅಂದರೆ N1 ಮತ್ತು N2 ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೋಬೇಕು. ಇಷ್ಟು ಗೊತ್ತಿರೋ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟು ನೋಡ್ಕೊಂಡ್ರೆ ವೆಲ್ ಆ್ಯಂಡ್ ಗುಡ್. ಇಂಥ ಪ್ರಾಬ್ಲಮ್ಸನ್ನ ಖಂಡಿತ ಕೇಳ್ತಾ ಇರ್ತಾರೆ. ಸೊ ಈ ಪ್ರಾಬ್ಲಮ್ಸ್ಗಳು ನೋಡ್ಕೊಳ್ಳಿ, ಸ್ವಲ್ಪ ಅಬ್ಸರ್ವ್ ಮಾಡಿ, ಯಾವುದೋ ಟೆಕ್ಸ್ಟ್ ಬುಕ್ ಇದ್ರೂ ಕೂಡ ರೆಫರ್ ಮಾಡಿ. ಸೊ ಈ ಪ್ರಾಬ್ಲಮ್ಸ್ ಭಾಳ ಈಸಿಯಾಗಿ ಮಾಡ್ಬೋದು, ಇದನ್ನು ಕಾಂಪ್ಲಿಕೇಟ್ ಪ್ರಾಬ್ಲಮ್ಸ್ಗಳು ಅಲ್ಲ. ಬಟ್ ನಿಮ್ಗೆ ಏನಪ್ಪ ಸೀರೀಸ್ ಯಾವುದು ಗೊತ್ತಿರಬೇಕು. 5 ಸೀರೀಸ್ ಕಟ್ ಮಾಡ್ಕೊಂಬಿಡಕ್ಕೆ ನೀವು. ಲೈಮನ್ ಸೀರೀಸ್, ಬಾಮರ್ ಸೀರೀಸ್, ಪ್ಯಾಷನ್ ಸೀರೀಸ್, ಬ್ರಕೆಟ್ ಸೀರೀಸ್ ಮತ್ತು ಪಿ ಫಂಡ್ ಸೀರೀಸ್ ಅಂತ ಈ 5 ಸೀರೀಸ್ ಹಿಂಗೆ ಬರಬೇಕು ಆರ್ಡ್ರಲ್ಲಿ. ಲೈಮನ್ ಅಂತ ಬಂದು ಪ್ಯಾಷನ್ ಅಂತ ಬರೋಂಗಿಲ್ಲ. ಲೈಮನ್ ಅಂದರೆ ಬಾಮರೇ ಬರಬೇಕು, ಬಾಮರ್ ಆದಮೇಲೆ ಪ್ಯಾಷನ್ನೇ ಬರಬೇಕು, ಪ್ಯಾಷನ್ ಆದಮೇಲೆ ಬ್ರಾಕೆಟೇ ಬರಬೇಕು, ಬ್ರಾಕೆಟ್ ಆದಮೇಲೆ ಪಿ ಫಂಡೇ ಬರಬೇಕು. ಎಲ್ಲೂ ಕೂಡ ಅದರಲ್ಲೂ ಬದಲು ಆಗಂಗಿಲ್ಲ. ಯಾಕಂದರೆ N1 ವ್ಯಾಲ್ಯೂ ಸಿಗೋಲ್ಲ ನಮಗೆ. ಅದರಲ್ಲೂ ಬದಲು ಆಯಿತು ಅಂತ ಹೇಳಿದಾಗ ಲೈಮನ್ ಸೀರೀಸ್ ಕೇಳಿದಾಗ ನೀನು ಯಾವುದು N1 = 2 ಅಂತ ಬರೋದು ಮಾರ್ಕ್ಸ್ ಸಿಗೋಲ್ಲ. ಅದಕ್ಕೋಸ್ಕರ ಅದೇ ಸೀರೀಸ್ ಬರಬೇಕು, ಅದೇ ವ್ಯಾಲ್ಯೂಸ್ ನೆನ್ಪಿಟ್ಕೋಬೇಕು. ಆ ವ್ಯಾಲ್ಯೂಸ್ ಕೂಡ ನಾನು ಬರೆದೀನಿ, ಅದು ನೋಡಿಕೊಂಡು ನೀವು ವೀಡಿಯೋದಲ್ಲಿ ಅಬ್ಸರ್ವ್ ಮಾಡಿದ್ರೆ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡೋಂಥ ಕಾನ್ಸೆಪ್ಟ್ಗಳು ಏನಪ್ಪ ಅಂತ ಹೇಳಿದ್ರೆ ಎಮಿಷನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್ ಸ್ಟಡಿ ಮಾಡಿದ್ವಿ. ಆ ಎಮಿಷನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್ನಲ್ಲಿ ನಾವು ನೋಡಿದಂತಹ ಕೆಲವು ಸೀರೀಸ್ ಆಫ್ ಲೈನ್ಸ್ಗಳು ಬರ್ತಾ ಹೋಗುತ್ತೆ. ಆ ಸೀರೀಸ್ ಆಫ್ ಲೈನ್ಸ್ಗಳಲ್ಲಿ ಸಾಕಷ್ಟು ಸೀರೀಸ್ ಆಫ್ ಲೈನ್ಸ್ಗಳು ಬರ್ತಾ ಹೋಗುತ್ತೆ. ಅದರಲ್ಲಿ ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥ ಒಂದೇ ಒಂದು ಸೀರೀಸ್ ಆಫ್ ಲೈನ್ಸ್ ವಿಸಿಬಲ್ ರೀಸನಲ್ಲಿ ಅಪಿಯರ್ ಆಗುತ್ತೆ. ಆ ವಿಸಿಬಲ್ ರೀಸನಲ್ಲಿ ಅಪಿಯರ್ ಆಗ್ತಕ್ಕಂಥ ಒಂದೇ ಒಂದು ಸೀರೀಸ್ ಆಫ್ ಗ್ರೂಪ್ ಆಫ್ ಸೀರೀಸ್ ಆಫ್ ಲೈನ್ಸ್, ಅದು ಒಂದೇ ಒಂದು ಸೀರೀಸ್ ಆಫ್ ಲೈನ್ಸ್ ಯಾವುದಪ್ಪ ಅಂತ ಹೇಳಿದ್ರೆ ದಟ್ ಸೀರೀಸ್ ಆಫ್ ಲೈನ್ಸ್ ಕಾಲ್ಡ್ ಬಾಮರ್ ಸೀರೀಸ್. ಅದು ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ. ನೀವು ಎಮಿಷನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್ ಎಕ್ಸ್ಪೆರಿಮೆಂಟ್ ಮಾಡಿದಾಗ ನಿಮ್ಮ ಕಣ್ಣಿಗೆ ಕಾಣ್ತಕ್ಕಂಥ ಒಂದೇ ಒಂದು ವಿಸಿಬಲ್ ರೀಸನಲ್ಲಿ ಅಪಿಯರ್ ಆಗ್ತಕ್ಕಂಥ ಸೀರೀಸ್ ಆಫ್ ಲೈನ್ ಯಾವುದಪ್ಪ ಅಂತ ಹೇಳಿದ್ರೆ ಬಾಮರ್ ಸೀರೀಸ್ ಅಂತ ಬರೆದ್ರೆ 1 ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಅದಕ್ಕೋಸ್ಕರ ಕೇಳಿದಾಗ ಅದ್ರ ಜೊತೆಗೆ ಇನ್ನೂ ಸೀರೀಸ್ ಬರ್ತವೆ, ಅವೆಲ್ಲದೂ ಕೂಡ ಹೇಳಿದ್ದೀನಿ. ಅದನ್ನು ಬರಲಿಕ್ಕೆ ನೀವು ಲೋ BP/BP ಅನ್ನೋ ಒಂದು ಫಾರ್ಮುಲಾ ಕೂಡ ಯೂಸ್ ಮಾಡ್ಕೋಬೋದು ಅಂತ ಕೂಡ ಹೇಳಿದ್ದೀನಿ. ಇದಾದ ಮೇಲೆ ಅಂಥ ಸೀರೀಸ್ ಆಫ್ ಲೈನ್ಸ್ಗಳಲ್ಲಿ ಆ ವೇವ್ ಲೆಂತ್ಗಳನ್ನ ಮತ್ತು ವೇವ್ ನಂಬರ್ಸನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಒಂದು ಇಕ್ವೇಷನನ್ನು ಕೊಡ್ತಾರೆ. ರೀಡ್ಬರ್ಗ್ ಅನ್ನೋ ಒಬ್ಬರು ಸೈಂಟಿಸ್ಟು ಈ ಒಂದು ಇಕ್ವೇಷನ್ನ ಕೊಡ್ತಾರೆ. ದಟ್ ಇಕ್ವೇಷನ್ ಕ್ಯಾನ್ ಕರೆಕ್ಟ್ ಆಸ್ ದ ರೀಡ್ಬರ್ಗ್ ಇಕ್ವೇಷನ್ ಅಂತ ಕೂಡ ಕರಿತೀವಿ. ಆ ರೀಡ್ಬರ್ಗ್ ಇಕ್ವೇಷನ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ ಸೊ 1/λ = R × 1/N1² - 1/N2² ಅಂತ ಕೂಡ ಕರಿತೀವಿ. R is the ರೀಡ್ಬರ್ಗ್ ಕಾನ್ಸ್ಟೆಂಟ್, ಅದರ ಸ್ಟ್ಯಾಂಡರ್ಡ್ ವ್ಯಾಲ್ಯೂ. ಸೊ 10967800 ಮೀಟರ್ ಇನ್ವರ್ಸ್ ಅಂತ ಕೂಡ ಕರಿತೀನಿ. ಅದ್ರ ಜೊತೆ ಪ್ರಾಬ್ಲಮ್ಸ್ ಕೂಡ ನಾವು ಸ್ಟಡಿ ಮಾಡಿದ್ವಿ. ಏನು ಪ್ರಾಬ್ಲಮ್ ಸ್ಟಡಿ ಮಾಡಿದ್ದೀವಪ್ಪ ಅಂದರೆ ಕ್ಯಾಲ್ಕುಲೇಟ್ ದ ವೇವ್ ಲೆಂತ್ ಆಫ್ ದ ಲೈಮನ್ ಸೀರೀಸ್ ಅಥವಾ ಪ್ಯಾಷನ್ ಸೀರೀಸ್ ಫಾರ್ ಫಸ್ಟ್ 2 ಲೈನ್ಸ್ ಅಂತ ಹೇಳಿದಾಗ ಅಲ್ಲಿ ಸೀರೀಸನ್ನು ಅಬ್ಸರ್ವ್ ಮಾಡಿ ಯಾವ ಸೀರೀಸನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ, ಅದರ N1 ವ್ಯಾಲ್ಯೂ ಮತ್ತು N2 ವ್ಯಾಲ್ಯೂಸನ್ನು ನೋಡಿಕೊಂಡು ನೀವು ಪ್ರಾಬ್ಲಮ್ ಮಾಡಿದ್ರೆ ಸಾಕು ಅಂತ ಅಂದ್ಕೊಂಡು. ಸೊ ಇಷ್ಟು ಆಗಿದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಬೇರೆ ಟಾಪಿಕ್ ನಾವು ಡಿಸ್ಕಸ್ ಮಾಡೋಣ. ಇನ್ನು ಸಾಕಷ್ಟು ಪ್ರಾಬ್ಲಮ್ಸ್ಗಳಿದ್ದಾವೆ, ನೋಡೋಣ. ಇನ್ನೊಂದು 2-3 ಪ್ರಾಬ್ಲಮ್ಸ್ ಬೇಕಾದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಪ್ರಾಬ್ಲಮ್ಸನ್ನು ಮಾಡಿದ್ದೀನಿ, ನಾನು ಆನ್ಸರ್ನ ಕೊಟ್ಟಿಲ್ಲ. ನಾನೇನು ಮಾಡಿದ ಪ್ರಾಬ್ಲಮ್ಸನ್ನು LCM ತೊಗೊಂಡ್ಬಿಟ್ಟು ಪ್ರಾಬ್ಲಮ್ಸ್ ಮಾಡಿದ್ರೆ ಈಸಿಯಾಗಿ ನಿಮ್ಮ ಕ್ಯಾಲ್ಕುಲೇಟರ್ ಯೂಸ್ ಮಾಡಿದ್ರೆ ಆನ್ಸರ್ ಸಿಗುತ್ತೆ. ಬಟ್ ನಾನೇನಪ್ಪ ಇಲ್ಲಿ ಅಂತ ಹೇಳಿದ್ರೆ ಆನ್ಸರ್ಸನ್ನು ಹೇಳಿಲ್ಲ, ಬಟ್ ನೀವು ಯಾವ ರೀತಿ ಪ್ರಾಬ್ಲಮ್ ಮಾಡಬೇಕು, ಯಾವ ರೀತಿ ಫಾರ್ಮುಲಾ ಇಂಪ್ಲಿಮೆಂಟ್ ಮಾಡಬೇಕಂತ ಕೂಡ ನಾನು ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀನಿ. ಸೊ ಆ ಫಾರ್ಮುಲಾ ಹಾಕಬೇಕು, ಆ ವ್ಯಾಲ್ಯೂಸ್ ಹಾಕಬೇಕು. ಅಲ್ಲಿ N1 ಅಂತ ಹೇಳಿದ್ರೆ 1/3², N1 ಅಂತ ಹೇಳಿದ್ರೆ N1 ವ್ಯಾಲ್ಯೂ ಹಾಕಬೇಕು, ಅದನ್ನು ಸ್ಕ್ವೇರ್ ಮಾಡಬೇಕು. N2 ವ್ಯಾಲ್ಯೂಸ್ ಹಾಕಬೇಕು. ಫಸ್ಟ್ ಲೈನ್ ಮಾಡಬೇಕು, ಸೆಕೆಂಡ್ ಲೈನ್. ಸೊ ಫಸ್ಟ್ ಲೈನಾದ್ರು ತಗೋ, ಸೆಕೆಂಡ್ ಲೈನಾದ್ರು ತಗೋ, N1 ವ್ಯಾಲ್ಯೂ ಒಂದೇ ಇರುತ್ತೆ. 3, 4, 3, 5 ಈ ರೀತಿ ಇರುತ್ತೆ. ಓಕೆ, N1 ವ್ಯಾಲ್ಯೂ ಚೇಂಜ್ ಆಗೋಲ್ಲ. ಓನ್ಲಿ ಎಲ್ಲಿ ಚೇಂಜ್ ಆಗುತ್ತಪ್ಪ ಅಂದರೆ N2 ವ್ಯಾಲ್ಯೂಸ್ ಮಾತ್ರ ಚೇಂಜ್ ಆಗುತ್ತೆ. ಹಾಗಾಗಿ N1 ವ್ಯಾಲ್ಯೂ ಕಾನ್ಸ್ಟೆಂಟ್ ಇರುತ್ತೆ. 3², 4², ನೆಕ್ಸ್ಟ್ ಬರುವಾಗ 3², 5², 3², 6². ಹಾಗಾಗಿ N1 ವ್ಯಾಲ್ಯೂ ಪ್ಯಾಷನ್ನಲ್ಲಿ ಏನಿರುತ್ತೋ 3 ಇರುತ್ತೆ. N1 ಲೈಮನಲ್ಲೂ ಕೂಡ 1 ಇರುತ್ತೆ. ಬಾಮರಲ್ಲಿ 2 ಇರುತ್ತೆ. N1 ವ್ಯಾಲ್ಯೂ ಯಾವುದೇ ಕಾರಣಕ್ಕೂ ಚೇಂಜ್ ಆಗೋಲ್ಲ. ಇಲ್ಲಿ 2 ಲೈನ್ಸ್ ಅಂತ ಬಂದರೆ ಚೇಂಜ್ ಆಗತಕ್ಕಂಥ ವ್ಯಾಲ್ಯೂ ಯಾವುದಪ್ಪ ಅಂದರೆ N2 ವ್ಯಾಲ್ಯೂಸ್ ಮಾತ್ರ ಚೇಂಜ್ ಆಗುತ್ತೆ. ಇಷ್ಟು ನೋಡಿಕೊಂಡ್ರೆ ಸಾಕು ಅಂತ ಹೇಳಿದ್ದೀನಿ. ಇಷ್ಟನ್ನು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಇನ್ನು ಉಳಿದಂಥ ಥಿಂಗ್ಸ್ಗಳನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು.